ಇಲ್ಲಿ ಕೊಟ್ಟಂತಹ ಈ ಸಂದೇಶಗಳು, ಆಯೋಜಿಸಲ್ಪಟ್ಟಂತಹ ಈ ಶಿಬಿರು, ಇದರ ಉದ್ದೇಶ ಕುಟುಂಬದಲ್ಲಿರುವಂತಹ ಸದಸ್ಯರ ಮಧ್ಯದಲ್ಲಿ ಪ್ರೀತಿ, ವಿಶ್ವಾಸ, ಪಾರದರ್ಶಕತೆ ಇದು ವೃದ್ಧಿ ಆಗಬೇಕು, ಬಲಗೊಳ್ಳಬೇಕು. ಎರಡನೇದಾಗಿ ಇದೆಲ್ಲದರ ಅತ್ಯಂತ ಫಲವು ಸ್ಥಳೀಯ ಸಭೆಗೆ ದಕ್ಕುವಂಥದ್ದಾಗಿರಬೇಕು. ನಾನು ಎಲ್ಲಿ ಹೋದರೂ ವಿಶೇಷವಾಗಿ ಸ್ಥಳೀಯ ಸಭೆಯ ಪ್ರಾಮುಖ್ಯತೆಯನ್ನು ಎತ್ತಿ ಹೇಳುವಂತಹ ಒಂದು ವಾಡಿಕೆಯನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕಿರುವಂತಹ ಪ್ರಾಮುಖ್ಯವಾದಂತಹ ಒಂದು ಕಾರಣ, ಈ ಇತ್ತೀಚಿನ ದಿವಸಗಳಲ್ಲಿ ಸ್ಥಳೀಯ ಸಭೆಗಳಿಗಿರುವಂತಹ ಪ್ರಾಮುಖ್ಯತೆ ಅದು ಕಡಿಮೆ ಆಗುತ್ತಾ ಬರುತ್ತಿದೆ. ಸ್ಥಳೀಯ ಸಭೆಗೆ ಎರಡನೇ ಸ್ಥಾನವನ್ನು ಕೊಟ್ಟು ಬೇರೆ ಮಾನುಷಿಕವಾದಂತಹ ಅನೇಕ ಕಲ್ಪನೆಗಳಿಗೂ, ಸಂಘ ಸಂಸ್ಥೆಗಳಿಗೂ, ಸಂಘಟನೆಗಳಿಗೂ ಮೊದಲನೇ ಪ್ರಾಶಸ್ತ್ಯ ಕೊಟ್ಟು ಅನೇಕ ಸ್ಥಳೀಯ ಸಭೆಗಳು ಆ ಸಂಘಟನೆಗಳ ಕೈಕೆಳಗೆ ಕೆಲಸ ಮಾಡುವಂತಹ ಒಂದು ಸ್ಥಿತಿಗೆ ಇಂದು ತಲುಪಿದೆ. ಆದುದರಿಂದಲೇ ಸ್ಥಳೀಯ ಸಭೆಯ ಪ್ರಾಮುಖ್ಯತೆ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎಂಬುದನ್ನು ನಾನು ಎಲ್ಲಾ ಕಡೆಯೂ ವಿವರಿಸುತ್ತೇನೆ. ಯಾಕೆ ಈ ಸಂದರ್ಭದಲ್ಲಿ, ಈ ಕೊನೆಯ ಸಮಯದಲ್ಲಿ ಈ ಮಾತನ್ನ ಹೇಳಿದೆ ಎಂಬುದಾಗಿ ಹೇಳಿದ್ರೆ, ನನಗೆ ಸಮಯ ಬಹಳ ಕಡಿಮೆ ಇದೆ. ಸಹೋದರು ಹೇಳಿದ್ರು 1 ಗಂಟೆ ಪೂರ್ತಿ ತಗೊಳ್ಳಿ ಎಂಬುದಾಗಿ. ನಾನು 1 ಗಂಟೆ ಪೂರ್ತಿ ತಗೊಂಡೆ 2 ಗಂಟೆ ಆಗ್ತದೆ ನನ್ನ ಸಂದೇಶ ಮುಗಿಬೇಕಾದ್ರೆ. ಆಮೇಲೆ ಇಲ್ಲಿ ಫೋಟೋ ತೆಗಿಬೇಕಂತೆ, ಆಮೇಲೆ ಊಟ ಅಂತೆ, ಹಾಡಂತೆ, ತುಂಬಾ ಎಲ್ಲ ಇದೆ. ಮುಗಿಯಾಗ ತುಂಬಾ ತಡವಾಗ್ತದೆ. ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡುತ್ತೇನೆ. ಆದರೆ ಈ ಕೊನೆಯ ಸಂದೇಶದಲ್ಲಿ ನನಗಿರುವಂತಹ ಉದ್ದೇಶ, ನಾವು ಕಲಿತಂತಹ ಎಲ್ಲ ವಿಷಯಗಳು ಇದು ನಮ್ಮ ಸ್ಥಳೀಯ ಸಭೆಯಲ್ಲಿರುವಂತಹ ನಮ್ಮ ಜೀವಿತದಲ್ಲಿ ಅದು ಪ್ರತಿಬಿಂಬಿಸಬೇಕು. ಆಗ ಮಾತ್ರವೇ ಅದರ ಒಂದು ಪೂರ್ಣತೆ ಅಲ್ಲಿ ಸೇರಿ ಬರುವಂತದ್ದಾಗಿದೆ. ಅದರಿಂದ ಈ ಸಂದೇಶಕ್ಕೆ ನಾನು ಆರಿಸಿಕೊಂಡಿರುವಂತಹ ಒಂದು ಶೀರ್ಷಿಕೆ, ಕುಟುಂಬ ಸಂಬಂಧವು ಸಭಾ ಸೇವೆಗಳಿಗೆ ಪೂರ್ವಾಪೇಕ್ಷಿತವಾಗಿದೆ. ಕುಟುಂಬ ಸಂಬಂಧಗಳು ಸಭಾ ಸೇವೆಗಳಿಗೆ ಪೂರ್ವಾಪೇಕ್ಷಿತವಾಗಿದೆ. The family relationship is a prerequisite for the ministries in the Church of God. ಇದು ಬಹಳ ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣುವಂತಹ ಒಂದು ವಿಷಯವಾಗಿದೆ. ಸಭೆಯನ್ನು ಸ್ಥಾಪಿಸುವುದಕ್ಕಿಂತ ಮೊದಲೇ ದೇವರು ಕುಟುಂಬವನ್ನ ಸ್ಥಾಪಿಸಿದ್ದಾನೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಮೊದಲು ಕುಟುಂಬವನ್ನ ಸ್ಥಾಪಿಸಿದ್ದಾನೆ, ಆಮೇಲೆ ಸಭೆ ಎಂಬಂತಹ ಈ ಒಂದು ವಿಷಯ ಅಸ್ತಿತ್ವಕ್ಕೆ ಬಂತು ಎಂಬುದಾಗಿ ನೋಡುತ್ತೇವೆ. ಸಭೆಯಲ್ಲಿ ಮೊದಲನೇ ಶತಮಾನದಿಂದಲೂ ಕುಟುಂಬಗಳು ಯಾವಾಗಲೂ ಒಳಗೊಂಡಿದೆ. ಈ ಕುಟುಂಬ ಎಂಬುದಾಗಿ ಹೇಳಿದಾಗ ಅಲ್ಲಿ ಗಂಡ, ಹೆಂಡತಿ, ಮಕ್ಕಳು ಇವರೆಲ್ಲರೂ ಅದರಲ್ಲಿ ಒಳಗೊಂಡಿದ್ದಾರೆ. ಎಲ್ಲರನ್ನೂ ಒಳಗೊಂಡೇ ಇರುವಂತಹ ಸಭೆಗಳ ಚರಿತ್ರೆಯನ್ನು ಧಾರಾಳವಾಗಿ ನಾವು ದೇವರ ವಾಕ್ಯದಲ್ಲಿ ಓದುವವರಾಗಿದ್ದೇವೆ. ಆಧುನಿಕ ಯುಗಗಳಲ್ಲಿ ಸ್ತ್ರೀಯರಿಗೆ ಪ್ರತ್ಯೇಕವಾದ ಸಭೆ, ಮಕ್ಕಳಿಗೆ ಪ್ರತ್ಯೇಕವಾದ ಸಭೆ, ಯೂತ್ ಚರ್ಚ್ ಎಂಬುದಾಗಿ ಕೆಲವು ಸಭೆ, ಇದೆಲ್ಲ ಇತ್ತೀಚಿನ ಸಮಯದಲ್ಲಿ ನಾನು ಕೇಳುತ್ತಿರುವಂತಹ ವಿಷಯಗಳು. ಅಂತ ಯಾವ ಪದ್ಧತಿಯು ದೇವರ ವಾಕ್ಯದಲ್ಲಿ ಇಲ್ಲ. ದೇವರ ವಾಕ್ಯದಲ್ಲಿ ಸಭೆ ಎಂಬಂತಹ ಆ ಪದ ಅದು ಅದರಲ್ಲೇ ಪರಿಪೂರ್ಣವಾದದ್ದಾಗಿದೆ. ಅದರಲ್ಲಿ ತಂದೆ, ತಾಯಿ, ಮಕ್ಕಳು ಎಲ್ಲರೂ ಒಳಗೊಂಡಿದ್ದಾರೆ. ಅದರಿಂದ ಕುಟುಂಬಕ್ಕೆ ಸಭೆಗಳಲ್ಲಿ ಒಂದು ದೊಡ್ಡ ಪ್ರಾಮುಖ್ಯತೆ ಇದೆ ಎಂಬುದನ್ನು ನಾವು ನೋಡುತ್ತೇವೆ. ಒಂದು ಕುಟುಂಬವನ್ನು ಸಭೆಗೆ ನೆರಳಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಕಾಣುತ್ತೇವೆ. ಅದನ್ನು ನಾವು ಧ್ಯಾನಿಸುತ್ತಾ ಈ ದಿವಸಗಳಲ್ಲಿ ನೋಡುತ್ತಾ ಬಂದಿದ್ದೇವೆ. ಆದುದರಿಂದ ಸಭೆಗೂ ಕುಟುಂಬಕ್ಕೂ ಇರುವ ಸಂಬಂಧವು ಬಹಳ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲದೆ ಎಲ್ಲರೂ ಕುಟುಂಬದ ವಿಷಯವಾಗಿ ನಾವು ತಿಳಿದುಕೊಂಡಿದ್ದೇವೆ. ನಮ್ಮಲ್ಲಿ ಪಾರದರ್ಶಕತೆ ಉಂಟಾಗಿದೆ. ಅನೇಕ ತತ್ವಗಳನ್ನು ಕಲಿತುಕೊಂಡಿದ್ದೇವೆ. ಇನ್ನು ನಾನು ನನ್ನ ಹೆಂಡತಿ ಅಥವಾ ನಾನು ನನ್ನ ಗಂಡ, ನನ್ನ ಮಕ್ಕಳು ನಾವು ಹಾಯಾಗಿ ಬಾಳುತ್ತೇವೆ ಎಂಬುದಾಗಿ ಹೇಳಿ ಮುಗಿಸಿ ಬಿಡುವಂತದ್ದಲ್ಲ. ಸಭೆಯಲ್ಲಿ ಇದೆಲ್ಲವೂ ಪ್ರತಿಬಿಂಬಿಸಬೇಕು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಕುಟುಂಬವಾಗಿ ಸಭಾ ಸೇವೆಗಳಲ್ಲಿ ಪಾಲುಗೊಂಡಿರುವುದಕ್ಕೆ ದೇವರ ವಾಕ್ಯದಲ್ಲಿ ಹಲವಾರು ಉದಾಹರಣೆಗಳಿದೆ. ಅದರಲ್ಲಿ ಕೆಲವನ್ನ ನಾನು ನಿಮ್ಮೊಂದಿಗೆ ಓದಿ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 9ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಹೇಳುವಂತಹ ಈ ಒಂದು ಮಾತನ್ನು ನೀವು ಗಮನಿಸಿರಿ. ಅಲ್ಲಿ ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೋಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ? ಇಲ್ಲಿ ಪೌಲನು ಒಂದು ಪ್ರಶ್ನೆ ಕೇಳುತ್ತಾ ಇದ್ದಾನೆ. ನಮಗೆ ಹಕ್ಕಿಲ್ಲವೇ? ಯಾವುದಕ್ಕೆ? ಕ್ರಿಸ್ತನಲ್ಲಿ ಸಹೋದರಿಯಾಗಿರುವ ಒಬ್ಬ ಹೆಂಡತಿಯನ್ನು ಕರ್ಕೊಂಡು, ವಿಶ್ವಾಸಿ ಅನ್ನಲ್ಲ, ಹೆಂಡತಿ ಆದ್ರೂ ವಿಶ್ವಾಸಿ ಆಗಿರಬೇಕು, ಸಹೋದರಿ ಆಗಿರಬೇಕು. ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಇತ್ತು, ಉತ್ತರ ಕೊಡ್ಲಿಕ್ಕೆ ನನಗೆ ಸಮಯ ಸಿಕ್ಕಲಿಲ್ಲ. ಇಬ್ಬರು ವಿಶ್ವಾಸಿಗಳು ಪ್ರೀತಿಸಿ ವಿವಾಹವಾದರೆ ಅದು ತಪ್ಪೋ ಸರಿಯೋ ಎಂಬುದಾಗಿ ಕೂಡಲೇ ನನ್ನ ಗಮನಕ್ಕೆ ಬಂದಂತಹ ಒಂದು ದೇವರ ವಾಕ್ಯ ಆದಿಕಾಂಡ 24ನೇ ಅಧ್ಯಾಯದ ಕೊನೆಯ ವಾಕ್ಯ 67ನೇ ವಾಕ್ಯ. ಅಲ್ಲಿ ಇಸಾಕನು ರೆಬೆಕ್ಕಳನ್ನು ವರಿಸಿದನು, ಅವಳು ಅವನ ಹೆಂಡತಿ ಆದಳು.
ಅವನು ಅವಳನ್ನು ಪ್ರೀತಿಸಿದನು. ಹಾಗಾದ್ರೆ ಮೊದಲು ಮದುವೆ, ಆಮೇಲೆ ಪ್ರೀತಿ. ಇದು ದೇವರ ವಾಕ್ಯದ ತತ್ವ. ಅಲ್ಲದೆ ಇರುವಂತ ಪ್ರೀತಿ ಎಲ್ಲರಿಗೂ ಪರಸ್ಪರ ಇರಬೇಕು. ಅಲ್ಲದೆ ಸಭೆಯಲ್ಲಿರುವಂತ ಒಂದು ಹುಡುಗಿಯ ಕಡೆಗೆ, ಒಂದು ಹುಡುಗನ ಕಡೆಗೆ ಅದು ಯಾವುದೋ ರೀತಿಯ ಒಂದು ಬೇರೆ ಪ್ರೀತಿ, ಅದಕ್ಕೆ ದೇವರ ವಾಕ್ಯದಲ್ಲಿ ಆಸ್ಪದವಿಲ್ಲ. ವಿವಾಹವಾಗುವುದಕ್ಕೋಸ್ಕರ ಒಂದು ಆಲೋಚನೆ ಬಂತು, ಆ ಆಲೋಚನೆ ಇಷ್ಟವಾಯಿತು, ಅದರಲ್ಲಿ ನೀವು ಮುಂದುವರಿದು ಯಥಾರ್ಥವಾಗಿ ಸ್ತ್ರೀ ಪುರುಷರ ಮಧ್ಯದಲ್ಲಿರುವಂತಹ ಪ್ರೀತಿ, ಗಂಡ ಹೆಂಡತಿಯರ ಮಧ್ಯದಲ್ಲಿರುವಂತಹ ಪ್ರೀತಿ, ಇದು ವಿವಾಹವಾದ ಮೇಲೆ ಅದು ದೇವರ ವಾಕ್ಯ ತೋರಿಸುವಂಥದ್ದು. ಅದರಿಂದ ಆ ಒಂದು ಪ್ರಶ್ನೆಯಲ್ಲಿ ಪ್ರೀತಿ ಎಂಬ ಪದ ಅದು ಬಹಳವಾಗಿ ದುರುಪಯೋಗ ಪಡಿಸಲ್ಪಡುತ್ತಿರುವಂತಹ ಒಂದು ಪದ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ಎಲ್ಲದಕ್ಕೂ ಪ್ರೀತಿ ಪ್ರೀತಿ ಎಂಬುದಾಗಿ ನಾವು ಹೇಳುತ್ತೇವೆ. ಹೇಗೂ ಆ ವಿಷಯವನ್ನು ನಾನಲ್ಲಿ ಬಿಡುತ್ತೇನೆ. ಇಲ್ಲಿ ಕ್ರಿಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನ ಕರಕೊಂಡು ಸಂಚರಿಸುವುದಕ್ಕೆ ನಮಗೆ ಹಕ್ಕಿಲ್ಲವೋ ಎಂಬುದಾಗಿ ಇಲ್ಲಿ ನಾವು ಕಾಣುವಂಥದ್ದು. ಮಿಕ್ಕಾದ ಅಪೋಸ್ತಲರು ಕುಟುಂಬ ಸಹಿತವಾಗಿ ಸೇವೆ ಮಾಡುತ್ತಿದ್ರು, ಅದನ್ನಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. ಹಾಗಾದ್ರೆ ಅಪೋಸ್ತಲರು ಕುಟುಂಬವಾಗಿ ಅವರು ಸೇವೆಯಲ್ಲಿ ಒಳಗೊಂಡಿದ್ದರು. ಕರ್ತನ ತಮ್ಮಂದಿರು ಕುಟುಂಬ ಸಹಿತವಾಗಿ ಸೇವೆ ಮಾಡುತ್ತಿದ್ದರು, ಅದನ್ನು ಆ ವಾಕ್ಯದಲ್ಲೇ ನಾವು ನೋಡುತ್ತೇವೆ. ಇನ್ನು ಕೇಫನು ಕುಟುಂಬ ಸಹಿತವಾಗಿ ಸೇವೆ ಮಾಡುತ್ತಿದ್ದನು. ಇನ್ನು ಪೌಲನಿಗೂ ಕುಟುಂಬ ಸಹಿತವಾಗಿ ಸೇವೆ ಮಾಡಲು ಹಕ್ಕು ಇತ್ತು. ಹಾಗಾದ್ರೆ ಇದೆಲ್ಲ ಕರ್ತನ ಸೇವೆಯನ್ನ ಮಾಡುವವರು ಕುಟುಂಬ ಸಮೇತವಾಗಿ ಮಾಡಬೇಕು. ಅಲ್ಲಿ ಪೌಲನು ಹೇಳುವಂತಹ ಒಂದು ಮಾತನ್ನು ನೋಡಿರಿ, ಆ ಹೆಂಡತಿಯನ್ನ ಕರ್ಕೊಂಡು ಸಂಚರಿಸುವುದಕ್ಕೆ, ಸೇವೆಗೆ ಪ್ರಯಾಣ ಮಾಡುವಾಗಲೂ ಆದಷ್ಟು ಒಟ್ಟಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡಬೇಕು. ಮಾನಸಿಕವಾಗಿ ಎಲ್ಲಾ ಸಂದರ್ಭಗಳಲ್ಲಿ ಅದು ಸಾಧ್ಯವಾಗುವುದಿಲ್ಲ. ಆದರೂ ನನ್ನ ಅರ್ಧ ಅಲ್ಲಿ ಬಾಕಿ ಇದೆ ಎಂಬಂತಹ ಆ ಒಂದು ಅನಿಸಿಕೆ, ಆ ಒಂದು ಮನಸ್ಸು ಯಾವಾಗಲೂ ನಮ್ಮಲ್ಲಿ ಇರಬೇಕು. ಸಹೋದರರು ಕೇಳಿದ್ರು ಒಂದು ಪ್ರಶ್ನೆ, ಯಾಕೆ ನಂಬಿಕೆ ಇಲ್ಲೋ, ಯಾಕೆ ಯಾವಾಗಲೂ ಮೆಸೇಜ್ ಮಾಡ್ತಾ ಇದ್ದೀರಿ ಎಂಬುದಾಗಿ. ಬ್ರದರ್, ನಂಬಿಕೆ ಅಪಾರವಾದದಿದೆ ಒಬ್ಬರ ಮೇಲೆ, ಆದರೆ ಬಿಟ್ಟಿರುವಾಗ ಏನೋ ಮತ್ತು ಮಾತಾಡಬೇಕು, ಮತ್ತು ಮೆಸೇಜ್ ಮಾಡಬೇಕು, ಇನ್ನೂ ಸಮೀಪವಾಗಬೇಕು ಎಂಬಂತ ಒಂದು ಆಶೆ. ವರ್ಷ ಇಷ್ಟ ಆದ್ರೂ ಈಗಲೂ ಏನು ಕಡಿಮೆ ಆಗಲಿಲ್ಲ ಅದರಲ್ಲಿ, ಅದು ಹಾಗೆ ಇದೆ. ಆದ್ರಿಂದ ಕೆಲವರು ಹಾಗೆ ಮಾಡುತ್ತಾರೆ. ಎಲ್ಲರ ಜೀವಿತದಲ್ಲಿ ಒಂದು ವೇಳೆ ಹಾಗಿರ್ಲಿಕ್ಕಿಲ್ಲ. ಇಬ್ಬರು ಸೇವಕರು ಒಟ್ಟಿಗೆ ಯಾವುದೋ ಒಂದು ಕೂಟಕ್ಕೆ ಪ್ರಯಾಣ ಮಾಡುತ್ತಾ ಇದ್ದರು. ಇವರಿಬ್ಬರು ಮೊದಲನೇದಾಗಿ ಒಟ್ಟಿಗೆ ಪ್ರಯಾಣ ಮಾಡುತ್ತಾ ಇದ್ದಾರೆ, ದೂರದ ಒಂದು ಸ್ಥಳಕ್ಕೆ ಹೋಗುತ್ತಾ ಇದ್ದಾರೆ. ಅದರಲ್ಲಿ ಇವರು ಕಾರ್ನಲ್ಲಿ ಹೋಗುವಾಗ ಒಬ್ಬ ಸೇವಕರು ಒಂದು 10 ನಿಮಿಷಕ್ಕೊಮ್ಮೆ ಹೆಂಡತಿಗೆ ಫೋನ್ ಮಾಡ್ತಾರೆ. ನಾವು ಇಲ್ಲಿ ಮುಟ್ಟಿದ್ದೇವೆ, ನಾವು ಇಲ್ಲಿ ಕಾಫಿಗಾಗಿ ನಿಲ್ಲಿಸಿದ್ದೇವೆ, ಎಲ್ಲ ಮಾಡ್ತಾ ಇದ್ದಾರೆ. ಈ ಪಕ್ಕದಲ್ಲಿ ಕೂತವರಿಗೆ ಆಶ್ಚರ್ಯ, ಅಲ್ಲ ಇದು ಯಾಕಪ್ಪ ಇವ್ರು ಯಾವಾಗ್ಲೂ ಹೆಂಡತಿಗೆ ಫೋನ್ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಹತ್ರ ಕೇಳಿದ್ರು, ನೀವು ಯಾವಾಗ್ಲೂ ಹೆಂಡತಿಗೆ ಹೇಗೆ? ನಾನು ಯಾವಾಗ್ಲೂ ಅವ್ರ ಹತ್ರ ಮಾತಾಡ್ತಾ ಇರ್ತೇನೆ. ಆಗ ಈ ಸೇವಕರಿಗೆ ಅನಿಸುತ್ತೆ, ನಾನು ಆತರ ಮಾಡ್ತಾ ಇರಲಿಲ್ಲ, ಆದ್ರೆ ಇದೊಂದು ಒಳ್ಳೆ ಉದಾಹರಣೆ, ನಾನು ಶುರು ಮಾಡಬೇಕು ಎಂಬುದಾಗಿ. ಇವರು ಫೋನ್ ತಗೊಂಡು ಇವರ ಹೆಂಡತಿಯನ್ನು ಕರೆದ್ರು. ನೋಡಿ, ನಾವಿಲ್ಲಿ ಊಟಕ್ಕೆ ನಿಲ್ಲಿಸಿದ್ದೇವೆ. ಇವರು ಕೇಳಿದ್ರು, ಯಾಕೆ ಫೋನ್ ಮಾಡಿದ್ರಿ? ನಾನು ಯಾರ ಹತ್ರ ನೀವು ಓಡೋಗ್ತೇನಾ? ನಾನಿದ್ದೇನೆ ಇಲ್ಲಿ. ಎಲ್ಲರೂ ಒಂದೇ ಲೆಕ್ಕ ಅರ್ಥ ಮಾಡಿಕೊಳ್ಳೋದಿಲ್ಲ. ಆದ್ರೆ ಒಬ್ಬೊಬ್ರು ಒಂದೊಂದು ರೀತಿ ತಿಳ್ಕೊಳ್ತಾರೆ. ನಮ್ಮ ಉದ್ದೇಶ ಬೇರೆ ಇರ್ತದೆ, ಅವರು ತಿಳ್ಕೊಳ್ಳುವ ರೀತಿ ಬೇರೆ ಇರ್ತದೆ. ಆದ್ರೂ ದೇವರ ವಾಕ್ಯ ಹೇಳುವಂತದ್ದೇನು? ಫೋನ್ ಮಾಡಿದ್ರಿಂದ ಒಂದು ಕುಟುಂಬ ಒಂದಾಯ್ತು, ಫೋನ್ ಮಾಡಿದ್ರಿಂದ ಬೇರೊಂದು ಕುಟುಂಬದಲ್ಲಿ ಸಮಸ್ಯೆ ಉಂಟಾಯಿತು. ಅದರಿಂದ ಈ ಪರಸ್ಪರ ಪ್ರೀತಿ, ವಿಶ್ವಾಸ, ಪಾರದರ್ಶಕತೆ ಎಂಬಂಥದ್ದು ಕ್ರಮೇಣವಾಗಿ ಬೆಳೆದು ಬರಬೇಕಾದಂತಹ ಒಂದು ವಿಷಯ. ಇಲ್ಲಿ ಪೌಲನು ಹೇಳುವಂಥದ್ದು, ಆಕೆಯನ್ನ ಕರ್ಕೊಂಡು ಸಂಚರಿಸುವುದಕ್ಕೆ, ಅಂದ್ರೆ ಯಾವಾಗಲೂ ನನ್ನ ಜೊತೆಯಲ್ಲಿ ಆಕೆ ಇದ್ದಾಳೆ ಅಥವಾ ಆತನು ಇದ್ದಾನೆ ಎಂಬಂತಹ ಅದು ಸೇವೆಯ ಸಾರಾಂಶವಾದದ್ದು. ಅದು ಸಾಧ್ಯವಾದಷ್ಟು ಗಂಡ ಹೆಂಡತಿ ಒಟ್ಟಿಗೆ ಹೋಗುವಂಥದ್ದು ಒಳ್ಳೆಯದು ಎಂಬುದಾಗಿ ನಾನು ಹೇಳುತ್ತೇನೆ. ಇನ್ನು ಫಿಲೆಮೋನನ ಕುಟುಂಬದ ವಿಷಯವಾಗಿ, ಫಿಲೆಮೋನನ ಗ್ರಂಥ, ಫಿಲೆಮೋನನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯವನ್ನು ಓದುವುದಾದರೆ, ಕ್ರಿಸ್ತ ಯೇಸುವಿನ ಸೆರೆಯವನಾಗಿರುವ ಪೌಲನು, ಸಹೋದರನಾದ ತಿಮೋಥೆಯನು, ನಮಗೆ ಪ್ರಿಯನು, ಜೊತೆಗೆಲಸವನು ಆಗಿರುವ ಫಿಲೆಮೋನನೆಂಬ ನಿನಗೂ, ಸಹೋದರಿಯಾದ ಅಪ್ರಿಯಳಿಗೂ, ನಮ್ಮ ಸಹಭಟ್ಟನಾದ ಅರ್ಕಿಪ್ಪನಿಗೂ, ನಿನ್ನ ಮನೆಯಲ್ಲಿ ಕೂಡುವ ಸಭೆಯವರಿಗೂ. ಈ ಒಂದು ವೇದ ಭಾಗದ ಬಗ್ಗೆ ವೇದ ಶಾಸ್ತ್ರಿಗಳ, ವೇದ ಪಂಡಿತರ ಒಂದು ಅಭಿಪ್ರಾಯ ಎಂಬುದಾಗಿ ಹೇಳಿದರೆ, ಈ ಅಫಿಯಳು ಎಂಬುದಾಗಿ ಹೇಳುವವಳು ಫಿಲೆಮೋನನ ಹೆಂಡತಿ, ಆರ್ಕಿಪ್ಪನು ಎಂಬುದಾಗಿ ಹೇಳುವಂಥದ್ದು ಅವರ ಮಗನು ಎಂಬುದಾಗಿ ಅಭಿಪ್ರಾಯ. ಅದನ್ನು ಪೂರ್ಣವಾಗಿ ಸಾಬೀತುಪಡಿಸಲಿಕ್ಕೆ ಕಷ್ಟವಿದ್ದರೂ ಅನೇಕ ವೇದಶಾಸ್ತ್ರಿಗಳು ಹಾಗೆ ಅವರ ಮನೆಯಲ್ಲಿಯೇ ಒಂದು ಸಭೆ ಕೂಡಿ ಬರುತ್ತಾ ಇತ್ತು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಅಲ್ಲಿಯೂ ಅವರು ಕುಟುಂಬ ಸಹಿತವಾಗಿ ಸೇವೆಯಲ್ಲಿ ಒಳಗೊಂಡಿದ್ರು ಎಂಬುದಕ್ಕೆ ದೇವರ ವಾಕ್ಯದಲ್ಲಿ ನಾವು ಒಂದು ಉದಾಹರಣೆಯನ್ನ ನೋಡುವವರಾಗಿದ್ದೇವೆ. ಇನ್ನು ಅಕ್ಯುಲ ಮತ್ತು ಅವನ ಹೆಂಡತಿಯಾದ ಪ್ರಿಸ್ಕಿಲಳು, ಇವರು ಕುಟುಂಬ ಸಹಿತವಾಗಿ ದೇವರ ಸೇವೆ ಮಾಡುತ್ತಾ ಇದ್ದರು. ನಾವು ಅಪೊಸ್ತಲರ ಕೃತ್ಯಗಳ 18ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವುದಾದರೆ, ಪೋಂತದಲ್ಲಿ ಹುಟ್ಟಿದ ಅಕ್ಯುಲನೆಂಬ ಒಬ್ಬ ಯಹೂದ್ಯನನ್ನು ಅಲ್ಲಿ ಕಂಡನು. ಯಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿ ವಿಧಿಸಿದ ಕಾರಣ
ಅಕ್ಯುಲನು ಅವನ ಹೆಂಡತಿಯಾದ ಪ್ರಿಸ್ಕಿಲಳು ಕೆಲವು ದಿವಸಗಳ ಮುಂಚೆ ಇತಾಲಿಯ ದೇಶದಿಂದ ಅಲ್ಲಿಗೆ ಬಂದಿದ್ರು. ಆಮೇಲೆ 18ನೇ ಅಧ್ಯಾಯವನ್ನು ಓದುವುದಾದ್ರೆ ಈ ಗಂಡ ಹೆಂಡತಿ ಒಟ್ಟಿಗೆ ಇವರು ಸೇವೆಯಲ್ಲಿ ನಿರತರಾಗಿದ್ದರು. ಅಲ್ಲಿ ಅವರ ಹೆಸರನ್ನು ಯಾವಾಗಲೂ ಒಟ್ಟಿಗೆ ನಾವು ನೋಡುತ್ತೇವೆ, ಅಕ್ಯುಲ ಮತ್ತು ಪ್ರಿಸಿಲ್ಲ, ಪ್ರಿಸಿಲ್ಲ ಮತ್ತು ಅಕ್ಯುಲ, ಅಕ್ಯುಲ ಮತ್ತು ಪ್ರಿಸಿಲ್ಲ, ಪ್ರಿಸಿಲ್ಲ ಮತ್ತು ಅಕ್ಯುಲ. ಇದೆರಡು ಒಟ್ಟಿಗೆ ಅನೇಕ ಬಾರಿ ನಾವು ಓದುವರಾಗಿದ್ದೇವೆ. ಹಾಗಾದ್ರೆ ಕುಟುಂಬ ಸಹಿತವಾಗಿ ಸೇವೆಗಳಲ್ಲಿ ಒಳಗೊಂಡವರಾಗಿದ್ದರು ಎಂಬುದಕ್ಕೆ ಅದು ಒಂದು ಉದಾಹರಣೆಯಾಗಿ ನಾವು ನೋಡುವರಾಗಿದ್ದೇವೆ. ಹೀಗೆ ಸಭಾ ಸೇವೆಗಳಲ್ಲಿ ಒಳಗೊಂಡಿರುವ ವಿಶ್ವಾಸಿಗಳು ವಿಶೇಷವಾಗಿ ನಾಯಕತ್ವ ಕೊಡುವವರು ಕುಟುಂಬ ಸಹಿತವಾಗಿ ಸಭಾ ಸೇವೆಗಳಲ್ಲಿ ಒಳಗೊಳ್ಳಬೇಕು ಎಂಬುದು ಸತ್ಯವೇದದ ಪ್ರಾಮುಖ್ಯವಾದಂತಹ ಒಂದು ಬೋಧನೆಯಾಗಿದೆ. ನಾನು ಇತ್ತೀಚಿನ ದಿವಸಗಳಲ್ಲಿ ಹೆಚ್ಚು ಕೆಲವು ತಿಂಗಳ ಹಿಂದೆ ಒಂದು ಸಭೆಗೆ ಹೋಗಿದ್ದೇನು, ಕರ್ನಾಟಕದಲ್ಲಿ ಎಲ್ಲ ಬೇರೆ ಒಂದು ಸಂಸ್ಥಾನದಲ್ಲಿ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಸಭೆ. ದೊಡ್ಡ ಜನಸಂಖ್ಯೆ ಏನೂ ಇಲ್ಲ, ಎಲ್ಲರೂ ಬಂದ್ರೆ ಒಂದು 75-80 ಜನ ಇರ್ಬೋದು ಆ ಸಭೆಯಲ್ಲಿ. ಆದ್ರೆ ಆ ಸಭೆಯಲ್ಲಿ ಒಂದು 2-3 ಜನರು ಮಾತ್ರ ವಾಕ್ಯ ಸಂದೇಶವನ್ನು ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ಬೋಧಕರು. ಆದ್ರೆ ವಾಕ್ಯ ಸಂದೇಶ ಕೊಡುವುದಕ್ಕೆ ಚೆನ್ನಾಗಿ ಅರಿವುಳ್ಳಂತಹ, ತಿಳುವಳಿಕೆ ಉಳ್ಳದಂತಹ, ಸಾಮರ್ಥ್ಯವುಳ್ಳ ಅನೇಕ ಸಹೋದರರು ಬೇರೆ ಕೆಲವರು ಅಲ್ಲಿ ಸಭೆಯಲ್ಲಿದ್ದಾರೆ. ಅವರಿಗೆ ಸೇವೆ ವಾಕ್ಯ ಸಂದೇಶಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ. ನಾನು ಕೆಲವು ಸಾರಿ ಆ ಸಭೆಗಳಿಗೆ ಹೋದದ್ರಿಂದ ಆ ಸಭಾ ಹಿರಿಯರೊಂದಿಗೆ ಬಹಳ ಹತ್ತಿರದೊಂದು ಸಂಬಂಧವಿತ್ತು. ನಾನು ಒಮ್ಮೆ ಒಬ್ಬ ಹಿರಿಯನ ಹತ್ರ ಕೇಳಿದೆ, ಯಾಕೆ ಬ್ರದರ್ ಬೇರೆ ಕೆಲವರಿಗೆಲ್ಲ ಕೊಡ್ತಾ ಇಲ್ಲ, ಈ 2-3 ಜನರು ಮಾತ್ರ? ಅವ್ರು ಹೇಳಿದ್ರು, ನಮ್ಮ ಸಭಾ ಹಿರಿಯರಿಗೆ ಒಂದು ತತ್ವವಿದೆ, ಸಭೆಯಲ್ಲಿ ಬೋಧಿಸುವವನು ಅವನ ಹೆಂಡತಿ ಮಕ್ಕಳ ಸಹಿತವಾಗಿ ಸಭೆಗೆ ಬರುವವನಾಗಿರಬೇಕು. ಅಲ್ಲದ್ರೆ ಅವನು ಯಾರಿಗೆ ಬೋಧಿಸೋದು? ಅವನ ಹೆಂಡತಿಯನ್ನು ಮಕ್ಕಳನ್ನು ಮನೆಯಲ್ಲಿ ಕೂರಿಸಿ ಬಂದವರಿಗೆ ಉಪದೇಶ ಮಾಡ್ಲಿಕ್ಕೆ ಯಾರಿಗೆ ಬೇಕಾದ್ರೂ ಮಾಡಬಹುದು, ಯಾರಿಗೆ ಬೇಕಾದ್ರೂ ಮಾಡಬಹುದು. ನಾನು ಇಲ್ಲಿ ಉಪದೇಶಿಸಿದ್ದಲ್ಲ ಸಹೋದರ, ಇನ್ನೊಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಈ ವೆಬ್ಸೈಟ್ ಲಿಂಕ್ ಅನ್ನ ನನ್ನ ಹೆಂಡತಿ ಕಳಿಸ್ಕೊಡ್ತೇನೆ. ನಾನು ಇಲ್ಲಿ ಏನು ಹೇಳಿದ್ದೇನೆ ಎಂಬುದಾಗಿ ಯಾಕೆ ಕೇಳಬೇಕು? ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಎಂಬುದಾಗಿ ಕೇಳಿದರೆ, ನೀವು ಯಾರಿಗೆ ಬೋಧನೆ ಮಾಡುತ್ತಾ ಇದ್ದೀರಿ? ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಅವರಿಗೆ ಇಷ್ಟ ಬಂದ ಹಾಗೆ ಎಲ್ಲಿಯೋ ಹೋಗಿ ಏನೋ ಮಾಡುತ್ತಾ ಇದ್ದಾರೆ, ನೀವು ಬಂದು ಕೂತವರಿಗೆ ಬೋಧನೆ ಮಾಡುತ್ತಾ ಇದ್ದೀರಾ. ನನಗೆ ಒಳ್ಳೇದಾಗಿ ತೋರಿತು ಆ ಒಂದು ಅಭ್ಯಾಸ. ಅಲ್ಲದೆ ಅವರು ಕುಟುಂಬವಾಗಿ ಬರಲಿ, ನಿನ್ನ ಹೆಂಡತಿ ಮಕ್ಕಳು ಸಭೆಗೆ ಬರಲಿಕ್ಕೆ ಆಗದಂತಹ ಅನಿವಾರ್ಯ ಕಾರ್ಯಗಳು ಏನಾದರೂ ಇದ್ದರೆ, ಕೆಲಸ ಇರಬಹುದು, ಅಂತದ್ದೇನಾದರೂ ಅಪರೂಪಕ್ಕೊಮ್ಮೆ, ಅದು ಯಾವಾಗಲೂ ಅಲ್ಲ, ಅದನ್ನ ನಾವು ಸಹಿಸಿಕೊಳ್ಳಬಹುದು. ಅದರಿಂದ ಈ ಒಂದು ಮಾದರಿ ಕುಟುಂಬ ಜೀವಿತ ಎಂಬಂಥದ್ದು ಸಭಾ ಸೇವೆಗಳಿಗೆ ಬಹಳ ಪ್ರಾಮುಖ್ಯವಾದಂತಹ ಒಂದು ಯೋಗ್ಯತೆಯಾಗಿಯೇ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಕುಟುಂಬದಲ್ಲಿ ಉತ್ತಮ ಸಾಕ್ಷಿ ಇಲ್ಲದವನು ಯಾವ ಕಾರಣದಿಂದಲೂ ಅವನು ಸಭಾ ನಾಯಕತ್ವಕ್ಕೆ ಬರಬಾರದು. ಮೊದಲು ಅವನ ಮನೆಯನ್ನು ಅವನು ಸರಿಪಡಿಸಿಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ನಾವು ಕೆಲವು ವಾಕ್ಯಗಳನ್ನು ನೋಡುತ್ತೇವೆ. ವಿಶೇಷವಾಗಿ ತಿಮೋಥೆಯನಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸಭಾ ಹಿರಿಯರಿಗೂ ಸಭಾ ಸೇವಕರಿಗೂ ಅವರ ಗುಣಲಕ್ಷಣಗಳ ಕುರಿತಾಗಿ ಅನೇಕ ಅಂಶಗಳನ್ನು ಅಲ್ಲಿ ಪೌಲನು ಹೇಳುವುದನ್ನು ನಾವು ನೋಡುವವರಾಗಿದ್ದೇವೆ. ಆ ಎಲ್ಲಾ ಗುಣಲಕ್ಷಣಗಳನ್ನು ನಾನು ಇಲ್ಲಿ ಹೇಳೋದಿಲ್ಲ, ಆದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲವು ಗುಣಲಕ್ಷಣಗಳ ಬಗ್ಗೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಪೌಲನು ಹೇಳುತ್ತಾ ಇದ್ದಾನೆ. ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನು, ಏಕ ಪತ್ನಿ ಉಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಹೀಗೆ ವಿಷಯಗಳನ್ನು ಹೇಳುತ್ತಾನೆ. ಅಲ್ಲಿ ಆತನು ಹೇಳುವಂಥದ್ದು ಸಭಾಧ್ಯಕ್ಷನು ಏಕಪತ್ನಿ ಉಳ್ಳವನಾಗಿರಬೇಕು. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳಬೇಕು, ಆ ಯಾವ ಹಿನ್ನೆಲೆಯಲ್ಲಿ ಪೌಲನು ಈ ಮಾತನ್ನು ಹೇಳುತ್ತಾ ಇದ್ದಾರೆ ಎಂಬುದಾಗಿ. ನಾನು ನಿನ್ನೆಯೂ ಆ ಹಿನ್ನೆಲೆಯಲ್ಲಿ ಹೇಳುತ್ತಾ ಬಂದೆ. ಇಲ್ಲಿ ಕೊರಿಂಥ ಪಟ್ಟಣದಲ್ಲಿ ಒಂದಕ್ಕಿಂತಲೂ ಹೆಚ್ಚು ವ್ಯಕ್ತಿಗಳನ್ನ ವಿವಾಹವಾಗುವಂಥದ್ದು ವಿಶ್ವಾಸಿಗಳಲ್ಲೆಲ್ಲ ಅವಿಶ್ವಾಸಿಗಳಲ್ಲಿ ಪ್ರಬಲವಾದಂತಹ ಒಂದು ವಾಡಿಕೆ. ಈಗಲೂ ಸಮೂಹದಲ್ಲಿ ಅದಿದೆ, ಅನೇಕ ಸಮಾಜಗಳಲ್ಲಿ ಅದಿದೆ. ಒಬ್ಬ ಸ್ತ್ರೀಗೆ ಅನೇಕ ಹೆಂಡತಿಯರು ಇರಬಹುದು. ಅದರಿಂದ ಆ ದಿವಸಗಳಲ್ಲಿ ಹಾಗೆ ಒಂದಕ್ಕಿಂತಲೂ ಹೆಚ್ಚು ಪತ್ನಿಯರಿದ್ದವರಲ್ಲಿ ಕೆಲವರು ರಕ್ಷಿಸಲ್ಪಟ್ಟು ಕುಟುಂಬಕ್ಕೆ ಬಂದಾಗ, ಸಭೆಗೆ ಬಂದಾಗ, ಅವರು ಕುಟುಂಬವಾಗಿ ಬಂದಿರಬಹುದು. ಒಬ್ಬ ಗಂಡ ಇರ್ತಾನೆ, 2-3 ಹೆಂಡತಿಯರು ಇರ್ತಾರೆ. ಅವರು ರಕ್ಷಿಸಲ್ಪಟ್ಟ ಮೇಲೆ ಸಭೆಗೆ ಬಂದರು. ಮೊದಲು ರಕ್ಷಿಸಲ್ಪಡುವ ಮೊದಲೇ ಅವರ ವಿವಾಹವಾಗಿದೆ. ಅಂಥವರನ್ನು ನೀವು ಸಭಾ ಹಿರಿಯರನ್ನಾಗಿ ನೇಮಿಸುವಾಗ ಜಾಗ್ರತೆ ವಹಿಸಬೇಕು, ಏಕಪತ್ನಿ ಉಳ್ಳವನಾಗಿರಬೇಕು ಎಂಬ ಅರ್ಥದಲ್ಲಿ. ಅಲ್ಲದೆ ಸಭಾ ಹಿರಿಯನಾಗುವುದಕ್ಕೆ ವಿವಾಹಿತನಾಗಿರಬೇಕೆಂಬಂಥದ್ದು ಕಡ್ಡಾಯವಾಗಿ ಹೇಳಲ್ಪಟ್ಟ ಮಾತಲ್ಲ. ಕೆಲವರು ಹಾಗೆ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅದೊಂದು ವಿಷಯ ಸಭಾ ಹಿರಿಯನ ವಿಷಯವಾಗಿ. ಇನ್ನು ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. 3ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅಲ್ಲಿ ಮಕ್ಕಳನ್ನು ಪೂರ್ಣ ಗೌರವದಿಂದ ಅಧೀನದಲ್ಲಿಟ್ಟುಕೊಂಡವನಾಗಿರಬೇಕು. ಯಾರು? ಸಭಾ ಹಿರಿಯನು. ಇನ್ನು ಸ್ವಂತ ಮನೆಯನ್ನು ಆಳುವವನಾಗಿರಬೇಕು.
ಸ್ವಂತ ಮನೆಯನ್ನು 5ನೇ ವಾಕ್ಯದಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಾಂಬರಿಸುವನು? ಎಲ್ಲರಿಗೂ ಹಿರಿಯರಾಗಬೇಕು, ಸಭಾ ನಾಯಕರಾಗಬೇಕು, ಸೇವಕರಾಗಬೇಕು. ಯಾಕೆ? ಸಭೆಯಲ್ಲಿ ಒಂದು 100 ಜನ ಇದ್ದಾರೆ, ಅವರ ಮುಂದೆ ನಿಂತ್ಕೊಂಡು ಶೈನ್ ಆಗ್ಲಿಕ್ಕೆ. ಮನೆಯಲ್ಲಿ ಮುಂಚಿನ ಕಾಲದಲ್ಲೆಲ್ಲ ಮದುವೆ ಆದ್ಮೇಲೆ ಮಕ್ಕಳು ಎಷ್ಟು ಅಂತ ಕೇಳಿದ್ರೆ 10, ಇನ್ನು ಕೆಲವರ ಹತ್ರ ಹೇಳಿದ್ರೆ 1 ಡಜನ್ ಪೂರ್ತಿ. ಆಮೇಲೆ ಕಮ್ಮಿ ಕಮ್ಮಿ ಆಗ್ತಾ ಬಂತು. ಈಗ 2, 3, ಅದಕ್ಕಿಂತ ಹೆಚ್ಚಿಲ್ಲ. ಇನ್ನು ನನ್ನಂತ ಕೆಲವು ಬಡಪಾಯಿಗಳಿಗೆ ಒಂದೊಂದೇ. ಇರ್ಲಿ, ಒಂದು 2 ಮಕ್ಕಳಂತ ಇರ್ಲಿ. ಉದಾಹರಣೆಗೆ ಗಂಡ ಹೆಂಡತಿ 2 ಮಕ್ಕಳು 4 ಜನ. ಈ ಮನೆ ಯಜಮಾನನ ಕೈ ಕೆಳಗಿರುವಂತದ್ದು ಹೆಂಡತಿ ಮತ್ತು 2 ಮಕ್ಕಳು 3 ಜನ. ಈ 3 ಜನರನ್ನ ನಿಭಾಯಿಸಲಿಕ್ಕೆ ಸಾಧ್ಯವಿಲ್ಲದವನು ಸಭೆಯಲ್ಲಿರುವಂತಹ 100 ಜನರನ್ನು ನಿಭಾಯಿಸಲಿಕ್ಕೆ ಹೇಗೆ ಸಾಧ್ಯ? ಅದೇ ಪೌಲನು ಕೇಳುವ ಪ್ರಶ್ನೆ ಅರ್ಥ ಇಲ್ಲಿ. ಅದನ್ನ ಮೊದಲು ನಿನ್ನ ಮನೆಯನ್ನು ನೀನು ನಿಭಾಯಿಸಲಿಕ್ಕೆ, ನಿನ್ನ ಮನೆಯನ್ನು ಆಳುವುದಕ್ಕೆ ನೀನು ಕಲಿತುಕೋ, ಆಮೇಲೆ ಬಂದು ಸಭೆಯಲ್ಲಿ ನಿನ್ನ ನಾಯಕತ್ವವನ್ನು ತೋರಿಸು ಎಂಬುದಾಗಿ ಅಲ್ಲಿ ಪೌಲನು ಹೇಳುವ ಆ ಪದದ ಅರ್ಥ ಎಂಬುದಾಗಿ ನೋಡುತ್ತೇವೆ. ಇನ್ನು ಆ ತೀತನಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ 6ನೇ ವಾಕ್ಯಕ್ಕೆ ನಾವು ಬರುವಾಗ, ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 6ನೇ ವಾಕ್ಯ, ಸಭೆಯ ಹಿರಿಯನು ನಿಂದಾರಹಿತನು ಏಕಪತ್ನಿಯುಳ್ಳವನು ಆಗಿರಬೇಕು, ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು, ಅವರು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಲಿ ಅಧಿಕಾರಕ್ಕೆ ಒಳಗಾಗದವರಾಗಲಿ ಆಗಿರಬಾರದು. ತೀತನಿಗೂ ಬರೀತಾನೆ, ತಿಮೋಥೆನಿಗೂ ತೀತನಿಗೂ ಬರೀತಾನೆ. ಅದರ ಕಾರಣವನ್ನು ನಾನು ಮತ್ತೆ ಹೇಳ್ತೇನೆ ಸಮಯ ಇದ್ರೆ. ಇನ್ನು ಈ ಸಭಾ ಹಿರಿಯರಿಗೆ ಮಾತ್ರವೋ ಇದು? ಅಲ್ಲ. ಇನ್ನು ತಿಮೋಥೆನಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ಬಂದಾಗ, ಸಭಾ ಸೇವಕರು ಏಕಪತ್ನಿ ಉಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾ ಸೇವಕರು. ಇಲ್ಲಿ ಸಭಾ ಹಿರಿಯರು ಮತ್ತು ಸಭಾ ಸೇವಕರು ಎಂಬ ಪದಕ್ಕೆ ವ್ಯತ್ಯಾಸವಿದೆ. ಸಭಾ ಹಿರಿಯರು ಸಭೆಯ ಹಿರಿಯರು, ಅದರಲ್ಲಿ ಯಾವ ಸಂಶಯ ಇಲ್ಲ. ಈ ಸಭಾ ಸೇವಕರು ಯಾರು? ಡೀಕನ್ಸ್ ಎಂಬುದಾಗಿ ನಾವು ಹೇಳ್ತೇವಲ್ಲ. ಈ ಡೀಕನ್ಸ್ ಅಂದ್ರೆ ಯಾರು? ಅದರ ಬಗ್ಗೆ ಅನೇಕರಿಗೆ ಅನೇಕ ರೀತಿಯ ಅಭಿಪ್ರಾಯಗಳಿದೆ. ಆದ್ರೆ ಈ ಡೀಕನ್ಸ್ ಎಂಬವರು ಸಭೆಯಲ್ಲಿರುವ ಯಾವುದೇ ಸಣ್ಣ ಪುಟ್ಟ ಕಾರ್ಯಗಳನ್ನು ನಿಭಾಯಿಸುವಂತಹ ವ್ಯಕ್ತಿಗಳು. ಅವರಿಗೆ ಯಾವ ಸೇವೆ ವಹಿಸಿಕೊಟ್ರೋ ಅದನ್ನು ಮಾಡಬೇಕು. ಈ ಸಭಾ ಹಿರಿಯರಿಗೆ ಸಹಾಯಕರಾಗಿರುವಂತಹ ವ್ಯಕ್ತಿಗಳು. ಅದರಲ್ಲಿ ಸಹೋದರಿಯರು ಇರಬಹುದು. ಅದರಿಂದ ಕೆಳಗೆ ನಾವು ನೋಡಿದ್ರೆ ಸಭಾ ಸೇವಕಿಯರು ಎಂಬ ಪದವನ್ನು ನಾವು ಅಲ್ಲಿ ನೋಡುತ್ತೇವೆ. ಅವರು ನಾಯಕರಲ್ಲ. ಹಾಗಾದ್ರೆ ಯಾರಿಗೆ ಈ ಕುಟುಂಬ ಜೀವಿತದ ಹಿನ್ನೆಲೆ ಅನ್ವಯವಾಗುತ್ತದೆ? ಸಭಾ ಹಿರಿಯರಿಗೂ ಅದೇ ರೀತಿಯಲ್ಲಿ ಸಭೆಯಲ್ಲಿರುವ ಯಾವ ಸಣ್ಣ ಸೇವೆಯಾದರೂ ಅದನ್ನು ನಿಭಾಯಿಸುವ ಪ್ರತಿಯೊಬ್ಬರಿಗೂ, ಅದು ಯೂತ್ ಮೀಟಿಂಗ್ ನಡೆಸುವವರಾಗಿರಬಹುದು, ಅದು ಸಂಡೇ ಸ್ಕೂಲ್ ತೆಗೆದುಕೊಳ್ಳುವ ಟೀಚರ್ನವರಾಗಿರಬಹುದು, ಅದು ಕುರ್ಚಿಗಳನ್ನ ಸರಿಯಾಗಿ ಇಡುವಂತ ವ್ಯಕ್ತಿಗಳಾಗಿರಬಹುದು, ಮೇಜನ್ನು ಸಿದ್ಧಪಡಿಸುವಂತ ಕುಟುಂಬವಾಗಿರಬಹುದು, ಇದು ಯಾರೇ ಆಗಿರಬಹುದು. ಸಭೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಈ ರೀತಿಯಾದ ಸಾಕ್ಷಿ ಉಳ್ಳಂತ ವ್ಯಕ್ತಿಗಳಾಗಿರಬೇಕು. ಅಲ್ಲದೆ ಏನೋ ಮಾಡಿ ಹೇಗೋ ಜೀವಿಸುವ, ಪರವಾಗಿಲ್ಲ ಅವನಿಗೆ ಪ್ರಸಂಗ ಕೊಡೋದು ಬೇಡ, ಬಾಕಿ ಇದೆಲ್ಲ ಮಾಡ್ಲಿ, ಅಡ್ಜಸ್ಟ್ಮೆಂಟ್ ಇದೆಲ್ಲ ದೇವರ ಸಭೆಯಲ್ಲಿ ಬೇಡ. ಯಾಕಂದ್ರೆ ಇದು ವಾಕ್ಯ ಹೇಳುವಂಥದ್ದು. ಹಾಗಾದ್ರೆ ಇಲ್ಲಿ ಈ ವಾಕ್ಯಗಳನ್ನೆಲ್ಲ ನಾವು ಓದಿದ್ದೇವೆ. ಇಲ್ಲಿ ಪ್ರಾಮುಖ್ಯವಾದ 3 ವಿಷಯಗಳನ್ನು ನಾವು ಕಾಣುತ್ತೇವೆ. ಸಭಾ ಸೇವೆಗೆ ಪೂರ್ವಾಪೇಕ್ಷಿತ ಅಂದ್ರೆ ಪ್ರೀ ರಿಕ್ವಿಸಿಟ್ 3 ವಿಷಯಗಳು. ಒಂದು, ಗಂಡ ಹೆಂಡತಿಯ ನಡುವೆ ಇರುವ ಸಂಬಂಧ. 2, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರುವ ಸಂಬಂಧ. 3, ಸ್ವಂತ ಮನೆಯ ಆಡಳಿತದ ವಿಷಯ. ಈ 3 ವಿಷಯಗಳು ಪ್ರಾಮುಖ್ಯವಾಗಿದೆ. ಈ 3 ವಿಷಯಗಳಲ್ಲಿ ಒಬ್ಬನು ಪಾಸ್ ಆದರೆ ಮಾತ್ರವೇ ಅವನು ಸಭಾ ಹಿರಿಯನಾಗಿಯೋ ಅಥವಾ ಸಭಾ ಸೇವಕಿಯೋ ಆಗಿಯೋ ಸೇವೆ ಮಾಡಬಹುದು. ಅಲ್ಲದೆ ಪರವಾಗಿಲ್ಲ ಅವನಿಗೆ ಚೆನ್ನಾಗಿ ಇಂಗ್ಲಿಷ್ ಬರ್ತದೆ, ಅವನಿಗೆ ಕೆಲಸ ಮಾಡಲಿ. ಇಂಗ್ಲಿಷ್ ಬೇಕಾದ್ರೆ ಎಷ್ಟೋ ಜನ ಇದ್ದಾರೆ, ಅವ್ರು ಚೆನ್ನಾಗಿ ಹಾಡಾಡ್ತಾರೆ. ಅದಲ್ಲ, ಕುಟುಂಬದಲ್ಲಿ ಸಾಕ್ಷಿ ಇದ್ದವರು ಮಾತ್ರ ಅದನ್ನು ಮಾಡಿದರೆ ಸಾಕು. ಇಲ್ಲದೆ ಇಷ್ಟ ಬಂದ ಹಾಗೆ ಹೋಗಿ ಏನೆಲ್ಲ ಮಾಡಿಕೊಂಡು ಜೀವಿಸಿ ಆಮೇಲೆ ಬಂದು ಯವನಸ್ಥರಿಗೆ ಪಾಠ ಹೇಳುವಂಥದ್ದು, ನೀವು ದುರ್ಮಾರ್ಗದಲ್ಲಿ ನಡೆಯಬಾರದು, ನೀವು ಪ್ರೀತಿಸಿ ವಿವಾಹವಾಗಬಾರದು, ನೀವು ಅನ್ಯರನ್ನು. ನಮ್ಮ ಜೀವಿತದೆಲ್ಲ ಆಗಿ ಹೋಗಿದೆ, ಅದು ಪರವಾಗಿಲ್ಲ. ಇದು ವ್ಯಕ್ತವಾಗಿ ನಾವು ಕಾಣುವುದು. ಹಾಗಾದ್ರೆ 3 ವಿಷಯಗಳು: ಗಂಡ ಹೆಂಡತಿ ನಡುವೆ ಇರುವ ಸಂಬಂಧ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರುವ ಸಂಬಂಧ, ಸ್ವಂತ ಮನೆಯ ಆಡಳಿತ ವಿಷಯದಲ್ಲಿ ಇರುವ ಆ ವಿಷಯ. ಇಲ್ಲಿ ಪುರುಷನ ಜವಾಬ್ದಾರಿ ಮಾತ್ರವಲ್ಲ,
ಕುಟುಂಬದ ತಂದೆ ತಾಯಿ ಮಕ್ಕಳು ಎಲ್ಲರೂ ತಮ್ಮ ಕುಟುಂಬಕ್ಕೆ ನೇಮಿಸಿರುವ ಸೇವೆಯನ್ನು ಅರ್ಥ ಮಾಡಿಕೊಂಡು ಅನ್ಯೋನ್ಯ ಪೂರ್ಣ ಸಹಕಾರದೊಂದಿಗೆ ನಿರ್ವಹಿಸಬೇಕಾದ ಜವಾಬ್ದಾರಿ. ಅಲ್ಲದೆ ಪುರುಷನೊಬ್ಬನೇ ನೋಡಿದ್ರೆ ಆಗೋದಿಲ್ಲ. ಇಲ್ಲಿ ಹೆಂಡತಿಯರೊಂದಿಗೂ ಮಕ್ಕಳೊಂದಿಗೆ ನಾನೊಂದು ವಿಷಯ ಹೇಳುತ್ತೇನೆ. ನಿಮ್ಮ ತಂದೆ, ನಿಮ್ಮ ಪತಿ, ನಿಮ್ಮ ಮನೆ ಯಜಮಾನರು ಸೇವೆಯಲ್ಲಿ ನಾಯಕತ್ವ ವಹಿಸಿಕೊಂಡು ಮುಂದೆ ಹೋಗಬೇಕಾದ್ರೆ ನೀವು ಒಂದು ಬೆನ್ನೆಲುಬಾಗಿ ಅವರ ಹಿಂದೆ ನಿಲ್ಲಬೇಕು. ನೀವು ಸಹಾಯಕರಾಗಿ ಅವರ ಹಿಂದೆ ನಿಲ್ಲಬೇಕು. ನಿಮ್ಮ ಸಾಕ್ಷಿ, ನಿಮ್ಮ ವರ್ತನೆ, ನಿಮ್ಮ ಜೀವಿತ ಅದೆಲ್ಲವೂ ಅವರ ಸೇವೆ ಮೇಲೆ ಪರಿಣಾಮ ಬೀಳುವಂತದ್ದಾಗಿದೆ. ಇದಕ್ಕೆಲ್ಲಕ್ಕೆ ಯಾರು ಮಾಡದಂತಹ ಪುರುಷರು ಇದ್ದಾರೆ, ಅದು ಬೇರೆ. ಅದು ಸತ್ಯವೇದದ ಈ ಪಟ್ಟಿಯಲ್ಲಿ ಒಳಪಟ್ಟವರಲ್ಲ. ನಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕುಟುಂಬದಲ್ಲಿ ಯಾರ ಸಹಕಾರ ಇಲ್ಲದಿದ್ದರೂ ಏಕನಾಗಿ ಸಭೆಯ ಒಂದು ಉತ್ತಮ ವಿಶ್ವಾಸಿಯಾಗಿ ಮುಂದುವರಿಯಬಹುದು. ಕೆಲವು ಕುಟುಂಬದಲ್ಲಿ ಹೆಂಡತಿ ಗಂಡ ಹೇಳಿದನ್ನು ಕೇಳೋದಿಲ್ಲ, ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ಲ. ಆದ್ರೆ ಈ ಬಡಪಾಯಿ ಪುರುಷ ಇವನಿಗೆ ಏನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವು ತಾಯಂದಿರು ಹಾಗೆ, ಗಂಡ ಆತ್ಮಿಕವಾಗಿ ಅವನಿಗೆ ಯಾವುದೇ ಒಂದು ಆಸಕ್ತಿ ಇಲ್ಲ, ಮಕ್ಕಳು ಸಹ ಅಪ್ಪನ ಜೊತೆಯಲ್ಲಿ ಅಪ್ಪನ ಹಾಗೆ ಹೋಗ್ತಾ ಇದ್ರೆ ಅವಳು ಹಾಗೆ. ಇನ್ನು ಕೆಲವು ಮಕ್ಕಳು ಒಳ್ಳೆ ವಿಶ್ವಾಸಿಗಳಾಗಿರುತ್ತಾರೆ, ತಂದೆ ತಾಯಿಗಳಿಗೆ ಆ ಒಂದು ದರ್ಶನವಿರುವುದಿಲ್ಲ. ಆದರೂ ಅವರೆಲ್ಲರೂ ಅಂತಹ ವ್ಯಕ್ತಿಗಳು ಅವರು ಸಭೆಯ ಸದಸ್ಯರಾಗಿ ಒಳ್ಳೆಯ ವಿಶ್ವಾಸಿಯಾಗಿ ಅನ್ಯೋನ್ಯತೆಯಲ್ಲಿ ಮುಂದುವರಿಯಬಹುದು. ಅದರಲ್ಲಿ ಯಾವ ತಪ್ಪೂ ಇಲ್ಲ. ಇನ್ನು ಹೆಂಡತಿ ಚೆನ್ನಾಗಿ ಜೀವಿಸ್ತಾ ಇಲ್ಲ ಎಂಬುದಾಗಿ ಗಂಡ ಸಭೆಯ ಅನ್ಯೋನ್ಯತೆಯಲ್ಲಿ ಇರಬಾರದು ಎಂಬುದಾಗಿ ಎಲ್ಲಿದೆ? ಇಲ್ಲ. ಆದರೆ ಅವರು ನಾಯಕತ್ವಕ್ಕೆ ಬರುವುದಕ್ಕೆ ಯೋಗ್ಯರಲ್ಲ. ಅದೇ ಇಲ್ಲಿ ಹೇಳುವಂಥದ್ದು. ಬಹಿರಂಗ ಸೇವೆ ಮಾಡುವುದಕ್ಕೆ ಅವರು ಯೋಗ್ಯರಲ್ಲ. ಸಭೆಯಲ್ಲಿ ಇರುವವರು ಎಲ್ಲರೂ ಈ ಬಹಿರಂಗ ಸೇವೆಯಲ್ಲಿ ಒಳಗೊಂಡವರಲ್ಲ, ಅಥವಾ ನಾಯಕತ್ವ ಸೇವೆಯಲ್ಲಿ ಇರುವವರಲ್ಲ. ಎಲ್ಲರಿಗೂ ಅವರದ್ದೇ ಆದ ಸಮಸ್ಯೆಗಳಿದೆ. ಆದುದರಿಂದ ಬಹಳ ವ್ಯಕ್ತವಾಗಿ ಇಲ್ಲಿ ನಾವು ಕಾಣುವಂಥದ್ದು, ನಾಯಕತ್ವಕ್ಕೆ ಬರುವವರು ಇತರ ಸಭಾ ಸೇವೆಗಳಲ್ಲಿ ನಾಯಕತ್ವ ಕೊಡುವಂತಹ ಯಾವ ಪುರುಷನಾಗಲಿ ಸ್ತ್ರೀಯರಾಗಲಿ ಅವರ ಕುಟುಂಬ ಜೀವಿತವೂ ಮಾದರಿಯುಳ್ಳ ಜೀವಿತವಾಗಿರಬೇಕು. ಇನ್ನು ತಿಮೋಥ್ಯನಿಗೂ ತೀತನಿಗೂ ಈ ವಿಷಯವನ್ನು ಪೌಲನು ಆಜ್ಞಾಪಿಸಿದ್ದಾನೆ. ಅದಕ್ಕಿರುವ ಕಾರಣವೇನು? ತಿಮೋಥ್ಯನಿಗೂ ತೀತನಿಗೂ ಈ ವಿಷಯಗಳನ್ನು ಆಜ್ಞಾಪಿಸುವಾಗ ಅದಕ್ಕಿರುವಂತಹ ಕಾರಣ, ತಿಮೋಥ್ಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 3ನೇ ವಾಕ್ಯ ಮತ್ತು 4ನೇ ವಾಕ್ಯವನ್ನು ಓದುವುದಾದರೆ, ನಾನು ಮೆಕೆಡೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲೇ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ನೀವು ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆಯಿಲ್ಲದ ವಂಶಾವಳಿಗಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಇದು ತಿಮೋಥ್ಯನಿಗೆ ಹೇಳಿದ್ದು. ನಿನ್ನನ್ನು ಎಫೆಸದಲ್ಲಿ ನಾನು ಬಿಟ್ಟು ಬಂದಿದ್ದೇನೆ. ಏನು ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ನೀವು ಬರುವುದಾದರೆ, ಅಲ್ಲಿ ನೀನು ಕ್ರೇತ ದ್ವೀಪದಲ್ಲಿ ಇನ್ನೂ ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲೂ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದನಲ್ಲ. ತೀತನಿಗೆ ಬರೆದದ್ದು, ನಿನ್ನನ್ನು ನಾನು ಕ್ರೇತದಲ್ಲಿ ಬಿಟ್ಟು ಬಂದಿದ್ದೇನೆ. ಇದರ ಹಿನ್ನೆಲೆ ಏನೆಂಬುದಾಗಿ ನೀವು ನೋಡಬೇಕು. ಇಲ್ಲಿ ಪೌಲನು, ತಿಮೋಥ್ಯನು ಮತ್ತು ತೀತನು ಇವರೆಲ್ಲ ಈ ಸಭಾಪಾಲಕರು ಬೋಧಕರು ಎಂಬ ಸಭೆ, ಎಫೆಸ 4:11 ಹೇಳಲ್ಪಟ್ಟದ್ದು, ಸಭಾ ಹಿರಿಯರಲ್ಲ. ಇವರು ಸಭೆಯಿಂದ ಕಳಿಸಲ್ಪಟ್ಟವರಾಗಿ ಬೇರೆ ಬೇರೆ ಸಭೆಗಳಿಗೆ ಹೋಗಿ ಆ ಸಭೆಗಳನ್ನು ಬಲಪಡಿಸುವಂತದ್ದು, ಅಲ್ಲಿ ಕ್ರಮಕ್ಕೆ ಬಾರದ ವಿಷಯಗಳನ್ನು ಕ್ರಮಪಡಿಸುವಂತಹ ಸೇವೆಯಲ್ಲಿ ನಿರತರಾಗಿದ್ದವರು. ಅದರಿಂದ ಈ ತಿಮೋಥ್ಯನಿಗೂ ಈ ತೀತನಿಗೂ ಹೊಸ ಹೊಸ ಸಭೆಗಳಲ್ಲಿ ಸರಿಯಾದಂತಹ ಹಿರಿಯರನ್ನ ಗುರುತಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಆ ಸ್ಥಿತಿಯಲ್ಲಿ ಸಭೆಯಲ್ಲಿ ಹಿರಿಯರು ಬೇಕು. ಹಿರಿಯರಿಲ್ಲದೆ ಸಭೆ ನಡೆಯೋದಿಲ್ಲ. ಕೆಲವರು ಹೇಳ್ತಾರೆ, ನಿಮ್ಮ ಸಭೆ ಹಿರಿಯರು ಯಾರು ಎಂಬುದಾಗಿ ಕೇಳಿದ್ರೆ, ಹಾಗೇನಿಲ್ಲ ಬ್ರದರ್, ನಾವೆಲ್ಲ ಒಟ್ಟಿಗೆ. ಅದು ವಾಕ್ಯದಲ್ಲಿರುವಂತಹ ವಿಷಯವಲ್ಲ. ವಾಕ್ಯದಲ್ಲಿ ಬಹಳ ವ್ಯಕ್ತವಾಗಿ ಸಭೆಯಲ್ಲಿ ಸಭಾ ಹಿರಿಯರು ಬೇಕು, ಸಭೆಯವರಿಗೆ ಅಧೀನರಾಗಿರಬೇಕು. ಅದಿಲ್ಲದ ಕ್ರಮವಿಲ್ಲದಂತಹ ಕೆಲವು ಸಭೆಗಳಿತ್ತು. ಅದರಿಂದ ಈ ತಿಮೋಥ್ಯನಿಗೂ ತೀತನಿಗೂ ಕೊಡಲ್ಪಟ್ಟ ಜವಾಬ್ದಾರಿ ಏನು? ನೀವು ಇಂಥ ಸಭೆಗಳಿಗೆ ಹೋಗಿ ಅಲ್ಲಿ ಸಭಾ ಹಿರಿಯರಾಗುವುದಕ್ಕೆ ಯೋಗ್ಯರಾದವರು ಯಾರು ಎಂಬುದನ್ನ ಅವರಿಗೆ ತೋರಿಸಿಕೊಡ್ಬೇಕು. ಪಾಯಿಂಟ್ ಔಟ್ ಎಂಬಂತ ಅರ್ಥ, ಅಲ್ಲದೆ ಒಂದು ನೇಮನ ಪತ್ರ ಕೊಡುವಂತದ್ದಲ್ಲ. ಆದ್ರೆ ಹಾಗೆ ತೋರಿಸಿಕೊಡುವಾಗ ಅವರಲ್ಲಿ ಇಂತಿಂತ ಗುಣಗಳಿರಬೇಕು. ಅಲ್ಲದೆ ಇಂಗ್ಲಿಷ್ ಮಾತಾಡುತ್ತಾರೆ ಅವರನ್ನಲ್ಲ, PhD ಡಿಗ್ರಿ ಇದೆ ಅವರನ್ನಲ್ಲ, ತುಂಬಾ ದುಡ್ಡಿದೆ ಅವರನ್ನ ಹಿರಿಯರನ್ನಾಗಿ ಮಾಡಿದ್ರೆ ಸಭೆ ಕಟ್ಟಡ ಬೇಗ ಮುಗಿಯುತ್ತದೆ. ಅದಲ್ಲ.
ಸಭಾ ಹಿರಿಯರಾಗಬೇಕಾದ್ರೆ ತಿಮೋಥೇನೆ ತೀತನೇ ಇಂತಿಂತ ಗುಣಗಳು ಅದನ್ನೇ ಆತನು ಪೌಲನು ತಿಮೋಥೆನಿಗೂ ತೀತನಿಗೂ ಬೋಧಿಸಿದ್ದಾನೆ. ಅದರ ಪ್ರಕಾರ ನೀನು ಸಭಾ ಹಿರಿಯರನ್ನು ತೋರಿಸಿಕೊಡಬೇಕು. ಹಾಗಾದ್ರೆ ಇಲ್ಲಿ ಹೇಳುವಂತದ್ದೇನು? ಕುಟುಂಬದಲ್ಲಿ ತನ್ನ ಹೆಂಡತಿಯನ್ನು ತನ್ನ ಮಕ್ಕಳನ್ನು ಮನೆಯ ಆಡಳಿತವನ್ನು ಸುಗಮವಾಗಿ ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲದಂತಹ ವ್ಯಕ್ತಿಯನ್ನು ಸಭಾ ಹಿರಿಯರನ್ನಾಗಿ ಗುರುತಿಸಬಾರದು. ಆರಿಂದ ಕುಟುಂಬ ಸಮ್ಮೇಳನದಲ್ಲಿ ಕಲಿತಂತಹ ಪ್ರತಿಯೊಂದು ತತ್ವಗಳು ಅಂತಿಮವಾಗಿ ಸ್ಥಳೀಯ ಸಭೆಯಲ್ಲಿ ಪ್ರತಿಬಿಂಬಿಸಬೇಕು. ಯಾಕಂದ್ರೆ ನೀವೆಲ್ಲರೂ ಇಂದು ಯವನಸ್ಥರಾದ ಅನೇಕರು ಇಲ್ಲಿದ್ದೀರಿ. ಮುಂದಿನ ದಿವಸಗಳಲ್ಲಿ ಮುಂದಿನ ಪೀಳಿಗೆಗಳಲ್ಲಿ ನೀವೆಲ್ಲರೂ ಸಭೆಯ ನಾಯಕರಾಗಬೇಕಾದವರು, ಸಭಾ ಹಿರಿಯರಾಗಬೇಕಾದವರು, ಸಭೆಯ ಸೇವಕರಾಗಬೇಕಾದವರು. ನಮಗೆಲ್ಲ ಪ್ರಾಯ ಆಗ್ತಾ ಬಂತು. ವೆಸ್ಲಿಯಣ್ಣ ನನಗಿಂತಲೂ ಹಿರಿಯರು. ಇನ್ನು ಎಷ್ಟು ವರ್ಷ ಅಂತ ಯಾರಿಗೂ ಗೊತ್ತು? ಯಾವ ಗ್ಯಾರಂಟಿನೂ ಇಲ್ಲ. ವೆಸ್ಲಿಯಣ್ಣ ನೀವು ಬದುಕಬಹುದು, ನನಗೆ ವಿಷಯ ಯಾವ ಗ್ಯಾರಂಟಿನೂ ಇಲ್ಲ. ಏನು ಆಶ್ಚರ್ಯಪಟ್ಟು ನೋಡ್ತಾ ಇದ್ದೀರಾ? ಇಲ್ಲ, ನಾನು ಹೇಳ್ತೇನೆ, ಟೈಮ್ ಆಯ್ತು. ಉದುರ್ಲಿಕ್ಕಿನ ಹೆಚ್ಚು ಸಮಯವಿಲ್ಲ. ಆರಿಂದ ನಾಯಕರೇ, ನೀವು ಈಗ ಜೀವಂತವಾಗಿರುವಾಗ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಸ್ವಂತ ಕುಟುಂಬದಲ್ಲಿ ಸಾಕ್ಷಿ ಉಳ್ಳಂತಹ, ಸ್ವಂತ ಕುಟುಂಬವನ್ನು ನಿಭಾಯಿಸಲಿಕ್ಕೆ ಶಕ್ತಿ ಉಳ್ಳಂತಹ, ಮಾದರಿಯುಳ್ಳ ಮಕ್ಕಳುಳ್ಳಂತಹ ವ್ಯಕ್ತಿಗಳನ್ನು, ಯವನಸ್ಥರನ್ನು ಗುರುತಿಸಿ ಅವರಿಗೆ ಈ ನಾಯಕ ಸ್ಥಾನಕ್ಕೆ ಬರುವುದಕ್ಕಿರುವ ಹಾದಿಯನ್ನು ಸುಗಮ ಮಾಡಿಕೊಟ್ಟು ಮುಂದಿನ ಪೀಳಿಗೆಯ ನಾಯಕತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಅವರನ್ನ ನೀವು ಸಜ್ಜುಗೊಳಿಸಬೇಕು. ಇಲ್ಲದಿದ್ದರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಗ್ಯಾಸ್ ಹೋದ್ರೆ ಮತ್ತೆ ಯಾರು ಎಂಬುದಾಗಿ ಈ ಪಾಪ ಯವನಸ್ಥರು ಹುಡುಕಾಡ್ತಾ ಇರ್ತಾರೆ. ಆಮೇಲೆ ಅವರೊಳಗೆ ಹೊಡೆದಾಟ. ಇವನು ಹೇಳ್ತಾನೆ ನಾನು ಹಿರಿಯನಾಗ್ತಾನೆ, ಅವನು ಹೇಳ್ತಾನೆ ನಾನು ಹಿರಿಯನಾಗ್ತಾನೆ. ಸಭಾ ಹಿರಿಯರ ಒಂದು ದೊಡ್ಡ ಜವಾಬ್ದಾರಿ ಅದು. ಅದನ್ನು ಮಾಡಬೇಕು. ಮುಂದೆ ಯಾರು ಎಂಬುದ ಬಗ್ಗೆ ಅದು ಕರ್ತನು ನೇಮಿಸುವಂಥದ್ದು. ಆದ್ರೆ ಅವರನ್ನು ಗುರುತಿಸಿ ಮುಂದೆ ತರುವಂತಹ ಒಂದು ದೊಡ್ಡ ಜವಾಬ್ದಾರಿ ಇದೆ. ಹೇಗೂ ನಾನು ನನ್ನ ಸಂದೇಶಕ್ಕೆ ಬರ್ತೇನೆ. ಇಲ್ಲಿ ಸಭಾ ನಾಯಕತ್ವಕ್ಕೆ ಕುಟುಂಬ ಜೀವಿತದಲ್ಲಿ ಪೂರ್ವಾಪೇಕ್ಷಿತವಾದ 7 ಷರತ್ತುಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಸಭಾ ಹಿರಿಯರಾಗಲಿ ಸಭಾ ಸೇವಕರಾಗಲಿ ನಾವು ಓದಿದಂತಹ ವಾಕ್ಯಗಳಲ್ಲಿ ಪದೇ ಪದೇ ಅದನ್ನು ಮತ್ತೆ ನಾನು ಓದೋದಿಲ್ಲ. 7 ಷರತ್ತುಗಳು. 1, ಏಕಪತ್ನಿಯುಳ್ಳವರಾಗಿರಬೇಕು. 2, ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಂಡವನಾಗಿರಬೇಕು. 3, ಮಕ್ಕಳು ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಿರಬಾರದು. 4, ಮಕ್ಕಳು ಅಧಿಕಾರಕ್ಕೆ ಒಳಗಾಗದವರಾಗಿರಬಾರದು. 5, ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. 6, ಸ್ವಂತ ಮನೆಯನ್ನು ಚೆನ್ನಾಗಿ ಆಳುವವನಾಗಿರಬೇಕು. 7, ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಪರಾಂಬರಿಸುವುದಕ್ಕೆ ಯೋಗ್ಯನಲ್ಲ. 7 ತತ್ವಗಳು ನಾವಿಲ್ಲಿ ನೋಡಿದ್ದೇವೆ. ಹಾಗಾದ್ರೆ ಸಭಾ ನಾಯಕತ್ವಕ್ಕೂ ಸಭಾ ಸೇವೆಗಳಿಗೂ ಕುಟುಂಬ ಸಂಬಂಧವು ಬಹಳ ಪ್ರಾಮುಖ್ಯವಾದಂತಹ ಒಂದು ಹಿನ್ನೆಲೆ. ಇಂದು ನಮ್ಮ ಸಭೆಗಳಲ್ಲಿ ಉಂಟಾಗಿರುವಂತಹ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದರೆ, ಕುಟುಂಬದಲ್ಲಿ ಸಾಕ್ಷಿ ಇಲ್ಲದಂತಹ ಅನೇಕರು ನಾಯಕತ್ವದಲ್ಲಿ ಸಭೆಯಲ್ಲಿ ರಾರಾಜಿಸುತ್ತಾ ಇದ್ದಾರೆ. ಸ್ವಂತ ಮಕ್ಕಳ ಮೇಲೂ ಸ್ವಂತ ಹೆಂಡತಿಯ ಮೇಲೂ ಹಿಡಿತವಿಲ್ಲದಂತಹ ಪುರುಷರು ಸಭೆಯ ವೇದಿಯಲ್ಲಿ ನಿಂತುಕೊಂಡು ಸಭೆಯನ್ನು ನಿಯಂತ್ರಿಸುತ್ತಾರೆ. ಆದುದರಿಂದಲೇ ಇಂದು ನಮ್ಮ ಸಭೆಗಳಲ್ಲಿ ಆತ್ಮೀಕತೆ ಎಂಬಂಥದ್ದು ಕುಂದುತ್ತಾ ಇದೆ. ಯಾವುದೋ ಸರ್ಕಾರಿ ಕಚೇರಿಯಂತೆ ಸಭೆಯು ಕೆಲಸ ಮಾಡುತ್ತಾ ಇದೆ. ಇಷ್ಟ ಬಂದವನನ್ನು ಒಳಗೆ ತಕೊಳ್ಳೋದು, ಇಷ್ಟವಿಲ್ಲದನ್ನು ಒದ್ದು ಹೊರಗೋಡಿಸೋದು. ಒಂದು ಸಭೆಯಿಂದ ಒಬ್ಬರನ್ನು ಒದ್ದೋಡಿಸುವಾಗ ಆ ಸಭಾ ಹಿರಿಯರು ಹೇಳಿದಂತ ಮಾತು, ಇನ್ನು ಮೇಲಿದ್ರೊಳಗೆ ಕಾಲಿಡಬಾರ್ದು. ಅವರ ಗಂಟ ಇದು, ಕಾಲಿಡಬಾರ್ದು ಅಂತ ಹೇಳಲಿಕ್ಕೆ. ನಾನು ಹೇಳುವಂಥದ್ದು ಇದಕ್ಕೆಲ್ಲ ಕಾರಣವೇನು? ಸ್ವಂತ ಮನೆಯಲ್ಲಿ ಸಾಕ್ಷಿ ಇಲ್ಲದವರು. ಇಲ್ಲಿ 7 ಷರತ್ತುಗಳನ್ನು ಕುಟುಂಬದ ವಿಷಯವಾಗಿ ನಾವು ನೋಡಿದ್ದೇವೆ. 1, ಏಕಪತ್ನಿ ಉಳ್ಳವನಾಗಿರಬೇಕು. ಅದು ಕುಟುಂಬದ ವಿಷಯವಾಗಿ ಹೇಳಲ್ಪಟ್ಟದ್ದು. ಅಂದ್ರೆ ಅವನಿಗೂ ಅವನ ಹೆಂಡತಿಗೂ ಮಧ್ಯೆ ಇರುವ ಸಂಬಂಧವು ಅದು ಒಂದು ಆರೋಗ್ಯಕರವಾದ ಸಂಬಂಧವಾಗಿರಬೇಕು. ಅದರ ಬಗ್ಗೆ ಸಾಕಷ್ಟು ಸಂದೇಶಗಳನ್ನ ನಾವು ಈ ದಿವಸಗಳಲ್ಲಿ ಇಲ್ಲಿ ಕೇಳಿದ್ದೇವೆ. ಏಕಪತ್ನಿ, ಒಂದು ಸ್ತ್ರೀ ಮಾತ್ರ. ಅದಲ್ಲದೆ ಬೇರೆ ಯಾರ ಕಡೆಗೂ ಅವನಿಗೆ ಆ ರೀತಿಯಾದಂತಹ ಒಂದು ನೋಟವಾಗಲಿ ಮನಸ್ಸಾಗಲಿ ಇರಬಾರದು. ಅಂತಹ ಯೋಗ್ಯತೆ ಉಳ್ಳ ವ್ಯಕ್ತಿ ಮಾತ್ರವೇ
ಸಭಾ ಹಿರಿಯನೋ ಸಭೆಯ ಸೇವಕನೋ ಸೇವಕಿಯೋ ಆಗಿದ್ದೀರಬೇಕು. ಒಂದು ವ್ಯಕ್ತಿಯೊಂದಿಗೆ ಮಾತ್ರ. ಇದು ಪ್ರಾಮುಖ್ಯವಾದದ್ದು. ಅಲ್ಲದೆ ಬಹಿರಂಗವಾಗಿ ಒಂದು, ಗುಪ್ತವಾಗಿ ಇನ್ನೊಂದು ಅರ್ಧ ಡಜನ್, ಅದು ಬೇಡ. ಅದು ಎರಡು ಕಡೆಯಿಂದಲೂ ನಾವು ಯಾವಾಗಲೂ ಜಾಗ್ರತೆ ಮಾಡಬೇಕಾದಂತಹ ವಿಷಯ. ಪೌಲನು ಹೇಳುವಂಥದ್ದು, ಕ್ರೈಸ್ತ ಸಹೋದರಿಯಾಗಿರೋ ಹೆಂಡತಿಯನ್ನು ಕರ್ಕೊಂಡು ಸಂಚರಿಸುವುದಕ್ಕೆ 1 ಕೊರಿಂಥ 9:5 ನಾವು ನೋಡಿದ್ದೇವೆ. ಇನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 7ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ, ಪ್ರಾರ್ಥನೆಗೆ ಮನಸ್ಸು ಕೊಡುವುದಕ್ಕಾಗಿ ನೀವು ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಕಾಲ ದಂಪತಿ ಧರ್ಮವನ್ನು ಬಿಟ್ಟು ಅಗಲಿರಬಹುದೇ ಹೊರತು ಅನ್ಯಥಾ ಹಾಗೆ ಮಾಡಬಾರದು. ಆಮೇಲೆ ಸೈತಾನನು ನಿಮಗೆ ದಮೆ ಇಲ್ಲದಿರುವುದನ್ನು ನೋಡಿ ನಿಮಗೆ ದುಷ್ಪ್ರೇರಣೆ ಮಾಡದಂತೆ ತಿರುಗಿ ಕೂಡಿಕೊಳ್ಳಿರಿ. ಪ್ರಾರ್ಥನೆ ಕೆಲವು ನಿರ್ದಿಷ್ಟವಾದ ಆತ್ಮೀಕವಾದಂತಹ ಸೇವೆಯ ಸಮಯದಲ್ಲಿ ಒಂದು ವೇಳೆ ಈ ದಾಂಪತ್ಯ ಧರ್ಮವನ್ನು ನೆರವೇರಿಸಿಕೊಂಡು ಮನೆಯಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ಆಗ ಪರಸ್ಪರ ಸಮ್ಮತಿಯಿಂದ, ನಾನು ಹೋಗ್ತೇನೆ ನನ್ನ ಇಷ್ಟಕ್ಕೆ ಎಂಬುದಾಗಿ ಬಿಟ್ಟು ಹೋಗೋದಲ್ಲ, ಪರಸ್ಪರ ಸಮ್ಮತಿಯಿಂದ ಸ್ವಲ್ಪ ಸಮಯ ಸೇವೆಗೋಸ್ಕರ, ನೀವು ಸೇವೆಗೋಸ್ಕರ ಹೋಗುವಾಗ ನಿಮ್ಮ ಹಿಂದೆ ಒಬ್ಬನಿದ್ದಾನೆ, ಯಾವನು? ಸೈತಾನನು. ಅಲ್ಲಿ ಹೇಳುತ್ತಾನೆ, ಅವನು ನೋಡ್ತಾ ಇದ್ದಾನೆ ಇವನಿಗೆ ದಮೆ ಇದೆಯೋ ಇಲ್ಲವೋ. ನಿಮಗೆ ದಮೆ ಇಲ್ಲವುದನ್ನು ನೋಡಿದರೆ ಮುಗಿತಲ್ಲಿಗೆ. ಎಷ್ಟು ದೊಡ್ಡ ದೊಡ್ಡ ಮಹಾನ್ ಪ್ರಸಂಗಿಗಳು, ಇದಕ್ಕಿಂತಲೂ ದೊಡ್ಡ ವೇದಿಯಲ್ಲಿ ನಿಂತುಕೊಂಡು ಪ್ರಸಂಗ ಮಾಡುತ್ತಿದ್ದವರು ಇದ್ದಕ್ಕಿದ್ದಾಗೆ ಭೂಮಿಗೆ ಬೀಳಿಲ್ವ? ನಾನು ಹೇಳ್ಬೇಕಾಗಿಲ್ಲ ಉದಾಹರಣೆಗಳು, ಹೆಸರುಗಳು ಸಾಕಷ್ಟಿದೆ ಈ ಕ್ರೈಸ್ತ ಲೋಕದಲ್ಲಿ, ಈ ಕ್ರೈಸ್ತಗೋಳದಲ್ಲಿ. ಮಹಾನ್ ದೊಡ್ಡ ಪ್ರಸಂಗಿಗಳು, ಟಿವಿ ಪ್ರಸಂಗಿಗಳು, ಅನೇಕ ಉದಾಹರಣೆಗಳಿದೆ. ಯಾಕೆ? ಇವರು ಹೋಗಿ ದೊಡ್ಡ ದೊಡ್ಡ ಪ್ರಸಂಗ ಮಾಡುವಾಗ ಇವನಿಗೆ ದಮೆ ಇದೆಯೋ ಇಲ್ಲವೋ ಎಂಬುದನ್ನ ಇಲ್ಲಿ ಸೈತಾನನು ವೀಕ್ಷಿಸುತ್ತಾ ಇದ್ದಾನೆ. ಅವನನ್ನು ಬೀಳಿಸಲಿಕ್ಕೆ ಬಹಳ ಸುಲಭ. ಆದ್ರಿಂದಲೇ ಒಟ್ಟಿಗೆ ಇರ್ರಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಏಕಪತ್ನಿಯುಳ್ಳವನಾಗಿರಬೇಕು, ಅದೇ ಅದರ ಅರ್ಥ. ಮುಂದೆ ಹೋಗ್ತಾನೆ. ಎರಡನೇದಾಗಿ ನಾವು ಕಾಣುವಂಥದ್ದು ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಇರುವ ಸಂಬಂಧ. ಅಲ್ಲಿ ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡವನಾಗಿರಬೇಕು. ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡವನಾಗಿರಬೇಕು. ಇಲ್ಲಿ ಮಕ್ಕಳಿಗೂ ದೇವರ ವಾಕ್ಯ ಹೇಳುವಂಥದ್ದು, ಕೊಲೊಸ್ಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯದಲ್ಲಿ, ಮಕ್ಕಳೇ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ. ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ. ನಾನು ಕಳೆದ ದಿವಸ ಹೇಳಿದ ಹಾಗೆ ವಿವಾಹಿತರಾಗಿ ಸ್ವಂತ ಕುಟುಂಬಸ್ಥರಾಗಿ ಅವರು ಬೇರೆ ಕುಟುಂಬವಾಗಿ ಸೇರುವವರೆಗೆ ಈ ತಂದೆ ತಾಯಿ ಮಕ್ಕಳು ಇವರು ಒಂದು ಕುಟುಂಬದ ಶಿಖರಗಳು. ಅವರು ಒಂದಾಗಿರಬೇಕು. ಆ ಮಕ್ಕಳನ್ನು ಹತೋಟಿಯಲ್ಲಿಡುವಂತಹ ತಂದೆ ಆಗಿರಬೇಕು, ಅಧೀನದಲ್ಲಿಡುವಂತಹ ತಂದೆ ಆಗಿರಬೇಕು. ಮಕ್ಕಳು ದುರ್ಮಾರ್ಗಿಗಳೆನಿಸಿಕೊಂಡವರಾಗಿರಬಾರದು. ಆ ದುರ್ಮಾರ್ಗಿಗಳು ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟದ್ದಕ್ಕೆ ಡಿಸಿಪೇಷನ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಪದ ಉಪಯೋಗಿಸಲ್ಪಟ್ಟಿದೆ. ಆ ಡಿಸಿಪೇಷನ್ ಎಂಬ ಪದದ ಅರ್ಥ, ಒಂದು ಅರ್ಥ ರಾಯಟ್. ರಾಯಟ್ ಅಂದ್ರೆ ದಂಗೆ, ದಂಗೇಳುವವರಾಗಿರಬಾರದು ಎಂಬುದೇ ಅದರ ಮೂಲ ಅರ್ಥ. ಕೆಲವು ಮಕ್ಕಳು ದಂಗೇಳುವವರಾಗಿದ್ದಾರೆ. ಅಪ್ಪ ನಿನಗೆ ಧೈರ್ಯ ಇಲ್ಲ, ನೀನ್ ಕೂತ್ಕೊಂಡು ನಾನ್ ಮಾತಾಡ್ತೇನೆ ಎಂಬುದಾಗಿ ಸಭಾ ನಾಯಕರ ವಿರುದ್ಧವಾಗಿ ಬರುವ ಮಕ್ಕಳಿದ್ದಾರೆ ಕೆಲವರು, ಅಲ್ವಾ? ಅಪ್ಪ ಬೇಡ ಬೇಡ ಎಂಬುದಾಗಿ ಹೇಳಿದಾಗ ಅಪ್ಪನನ್ನು ಕೂರಿಸಿ ಇನ್ನೊಬ್ಬ ಸಭಾ ಹಿರಿಯನ ಕೆನ್ನೆಗೆ ಹೊಡೆದಂತ ಕ್ರೈಸ್ತ ನಾಯಕರ ಮಕ್ಕಳು ಬ್ರದರನ್ ಸಭೆಗಳಲ್ಲಿ ಚರಿತ್ರೆಯಲ್ಲಿದೆ. ದಂಗೇಳುವವರು ಅಂತವ್ರು ಆಗಿರಬಾರ್ದು ನಿಮ್ಮ ಮಕ್ಕಳು. ನಿಮ್ಮ ಮಕ್ಕಳು ಅಂತವ್ರು ಆಗಿದ್ರೆ ದಯಮಾಡಿ ನೀವು ಹಿರಿತನವನ್ನು ವಹಿಸಿಕೊಳ್ಳಬೇಡಿರಿ. ಸಭೆಯಲ್ಲಿ ಯಾವ ಸೇವೆಯನ್ನು ವಹಿಸಿಕೊಳ್ಳಬೇಡಿರಿ. ಒಂದು ಒಳ್ಳೆ ವಿಶ್ವಾಸಿಯಾಗಿ ಸಭೆಯಲ್ಲಿ ಬಂದು ಕೂತು ಅಧೀನರಾಗಿ ನೀವೆದ್ದು ಹೋಗಿರಿ. ಮೊದಲು ಅದನ್ನ ಸರಿಪಡಿಸಬೇಕು. ಕನ್ನಡ ಭಾಷಾಂತರದಲ್ಲಿ ಅದಕ್ಕೆ ಕೊಡಲ್ಪಟ್ಟದ್ದು ಪೇತ್ರನ 1ನೇ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯ, ಅಪರಿಮಿತವಾದ ಪಟಿಂಗತನದಲ್ಲಿ. ಪಟಿಂಗತನ ಎಂಬ ಪದ ಕನ್ನಡ ಭಾಷಾಂತರದಲ್ಲಿ ಉಪಯೋಗಿಸಲ್ಪಟ್ಟಿದೆ ಪೇತ್ರನ ಗ್ರಂಥದಲ್ಲಿ. ಆ ರೈಟ್ ಎಂಬ ಪದಕ್ಕೆ ತತ್ಸಮಾನವಾದಂತಹ ಒಂದು ಪದ. ನಿಮ್ಮ ಮಕ್ಕಳು ಅಧಿಕಾರಕ್ಕೆ ಒಳಗಾಗದವರಾಗಿರಬಾರದು. ದೇವರು ಒಂದು ಅಧಿಕಾರವನ್ನು ನೇಮಿಸಿದರೆ
ಆ ಅಧಿಕಾರಕ್ಕೆ ನಾನು ಆಗೋದಿಲ್ಲ ಎಂಬುದಾಗಿ ಹೇಳುವ ಮಕ್ಕಳಾಗಿರಬಾರದು. ಅದು ವಾಕ್ಯ ವಿರುದ್ಧವಾದದ್ದು. ಪೌಲನು ತೀತನಿಗೆ ಬರೆಯುವಾಗ ಒಂದು ಮಾತನ್ನು ಹೇಳುತ್ತಾನೆ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, ಅನೇಕರು ಬರೇ ಮಾತಿನವರಾಗಿಯೂ ಮೋಸಗಾರರಾಗಿಯೂ ಇದ್ದು ಅಧಿಕಾರಕ್ಕೆ ಒಳಗಾಗದವರಾಗಿದ್ದಾರೆ. ಹಾಗೆ ಅಧಿಕಾರಕ್ಕೆ ಒಳಗಾಗದ ಕೆಲವು ಮಕ್ಕಳಿದ್ದಾರೆ. ನಿಮ್ಮ ಮಕ್ಕಳು ಹಾಗಿದ್ದರೆ ಮೊದಲು ಅದನ್ನು ಸರಿಪಡಿಸಿರಿ. ಸಭಾ ಹಿರಿಯರಾಗಿ ಬೇರೆಯವರನ್ನ ಸರಿಪಡಿಸಲಿಕ್ಕೆ ಹೋಗ್ಬೇಡ್ರಿ. ಜನರು ಕೇಳ್ತಾರೆ, ಮೊದಲು ನಿಮ್ಮ ಮನೆಯನ್ನು ಫಿಕ್ಸ್ ಮಾಡ್ರಿ, ಆಮೇಲೆ ಇಲ್ಲಿ ಬನ್ರಿ ಎಂಬುದಾಗಿ. ಇದು ವಾಕ್ಯ ಹೇಳುವಂಥದ್ದು. ಮತ್ತೆ ಮಕ್ಕಳ ವಿಷಯವಾಗಿ ಹೇಳುವಂಥದ್ದು, ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಬರದ ಮಕ್ಕಳು ವಿಶ್ವಾಸಕ್ಕೆ ಬರದಿದ್ರೆ ತಂದೆಗೆ ಹಿರಿಯರಾಗಬಾರ್ದು ಅಥವಾ ಸೇವೆ ಮಾಡಬಾರ್ದು. ಇಲ್ಲಿ ಈ ಕರ್ತನನ್ನು ನಂಬಿದವರಾಗಿರಬೇಕು ಎಂಬ ಪದದ ಮೂಲ ಅರ್ಥವನ್ನು ಅದರ ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡಿದರೆ, ದ ಚಿಲ್ಡ್ರನ್ ಶುಡ್ ಬಿ ಫೇತ್ಫುಲ್. ಕರ್ತನನ್ನು ಮಕ್ಕಳನ್ನು ವಿಶ್ವಾಸಕ್ಕೆ ನಡೆಸುವಂಥದ್ದು ಅಥವಾ ಅವರು ರಕ್ಷಿಸುವಂಥದ್ದು ತಂದೆಗೆ ಸಾಧ್ಯವಿಲ್ಲ, ದೇವರೇ ಮಾಡಬೇಕಾದ ಕೆಲಸ. ಅದನ್ನ ಮಕ್ಕಳು ಇನ್ನು ರಕ್ಷಿಸಲ್ಪಡಲಿಲ್ಲ ಎಂಬ ಕಾರಣಕ್ಕೋಸ್ಕರ ಅವರನ್ನು ಸಭಾ ನಾಯಕತ್ವಕ್ಕೆ ಬರಲಿಕ್ಕೆ ತಂದೆಗೆ ಅಧಿಕಾರ ಇಲ್ಲ ಎಂಬುದಾಗಿ ಅಲ್ಲ ಅಲ್ಲಿ ಹೇಳಲ್ಪಟ್ಟದ್ದು. ಅವರು ದೇ ಶುಡ್ ಬಿ ಫೇತ್ಫುಲ್, ನಂಬಿಗಸ್ತರು ಎಂಬ ಅರ್ಥವನ್ನು ನಾವು ಅಲ್ಲಿ ನೋಡುವರಾಗಿದ್ದೇವೆ. ಅದರ ಗ್ರೀಕ್ ಭಾಷಾಂತರದಲ್ಲಿ ಪಿಸ್ಟೋಸ್ ಎಂಬ ಒಂದು ಪದ ಉಪಯೋಗಿಸಲ್ಪಡೆ. ಅದರ ಅರ್ಥ ಟ್ರಸ್ಟ್ ವರ್ದಿ, ನಂಬಿಗಸ್ತರು. ಅದರಿಂದ ಇದು ರಕ್ಷಿಸಲ್ಪಟ್ಟ ಮಕ್ಕಳು ನಂಬಿಗಸ್ತರಾಗಿರಬೇಕು ಎಂಬ ಅರ್ಥದಲ್ಲಿ ಹೇಳಲ್ಪಟ್ಟದ್ದು. ಅಲ್ಲದೆ ಅವರನ್ನು ರಕ್ಷಣೆಗೆ ಮೊದಲು ನಡೆಸಿದ ಮೇಲೆ ನೀನು ನಾಯಕನಾಗು ಎಂಬುದಾಗಿ ಅಲ್ಲ. ಕೆಲವು ಮಕ್ಕಳು ರಕ್ಷಣೆ ಹೊಂದೋದಿಲ್ಲ, ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ತಂದೆ ತಾಯಿಗಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ದುಃಖ ಇರ್ತದೆ. ಆದ್ರೆ ಕರ್ತನು ಅವರನ್ನ ರಕ್ಷಣೆ ನಡೆಸಬೇಕು. ನಾವು ಎಷ್ಟೋ ಒತ್ತಾಯ ಮಾಡಿ ರಕ್ಷಣೆಗೆ ನಡೆಸಿದವರು ಮುಂದೆ ನಾಯಕರಾದರೆ ಸಭೆಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಉಂಟಾಗ್ತದೆ. ರಕ್ಷಿಸಲ್ಪಡದವರನ್ನು ರಕ್ಷಿಸಲ್ಪಟ್ಟವರ ಹಾಗೆ ನಾವು ತೋರಿಸಿಕೊಟ್ಟು, ದೀಕ್ಷಾ ಸ್ನಾನಕ್ಕೆ ಮನಸ್ಸಿಲ್ಲದವರನ್ನು ಒತ್ತಾಯಪೂರ್ವಕವಾಗಿ ಮುಳಿಸಿ, ಅನ್ಯೋನ್ಯತೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಅವರಿಗೆ ಕೊಟ್ಟು, ಅಂದ್ರೆ ಇದೆಲ್ಲ ಪುತ್ರ ವಾತ್ಸಲ್ಯದಿಂದ ಮಾಡುವಂಥದ್ದು. ಇದೆಲ್ಲ ಮಾಡಿ ಅವರನ್ನು ಒಂದು ಸ್ಥಾನಕ್ಕೆ ತಂದು ಆಮೇಲೆ ನಾಳೆ ನಮ್ಮ ಕೆಲಸ ಮುಗಿತು, ನಾವು ಹೋಗ್ತೇವೆ, ಮತ್ತೆ ನೆಕ್ಸ್ಟ್ ಹಿರಿಯರು ಇವರು. ಇಂಥವ್ರು ಹಿರಿಯರಾದ್ರೆ ಈ ಸಭೆಯ ಗತಿ ಅದೋ ಗತಿ. ಆದ್ದರಿಂದ ಈ ಮಕ್ಕಳ ವಿಷಯವಾಗಿ ಇಷ್ಟೊಂದು ವಿಷಯಗಳನ್ನು ನಾವಿಲ್ಲಿ ನೋಡುವರಾಗಿದ್ದೇವೆ. ಮೂರನೇದು, ಸ್ವಂತ ಮನೆಯ ಆಡಳಿತ. ಸ್ವಂತ ಮನೆಯನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಆದರೆ ಮಾತ್ರ ಅವನು ಸಭಾ ಸೇವೆಗಳಲ್ಲಿ ತೊಡಗಬಹುದು. ಮನೆಯ ಆಡಳಿತ ಎಂಬಂಥದ್ದು, ಅಡ್ಮಿನಿಸ್ಟ್ರೇಷನ್, ಇದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯ. ಅಲ್ಲಿ ಒಂದು ಶಿಸ್ತಿರಬೇಕು, ಅಲ್ಲಿ ಒಂದು ಕ್ರಮವಿರಬೇಕು. ಅದು ಮನೆಯ ಆಡಳಿತ. ಆ ಆಡಳಿತದ ಪ್ರಾಮುಖ್ಯ ಜವಾಬ್ದಾರಿ ಮನೆಯ ಯಜಮಾನನಾಗಿರುವ ಪುರುಷನಿಗೆ ದೇವರು ಕೊಟ್ಟಿದ್ದಾನೆ. ದೇವರು ಕುಟುಂಬಕ್ಕೆ ಒಂದು ಆಡಳಿತ ವ್ಯವಸ್ಥೆಯನ್ನು ನೇಮಿಸಿದ್ದಾನೆ. ಮನೆಯ ಆಡಳಿತದ ಮೇಲ್ವಿಚಾರಣೆ ಮನೆಯ ಯಜಮಾನನಾದ ಪುರುಷನಿಗೆ ನೇಮಿಸಲ್ಪಟ್ಟಿದೆ. ಅವಳು ತಪ್ಪು ಮಾಡಿದಳು, ಲೆಕ್ಕ ಕೇಳಿದ್ದು ಮೊದಲು ಯಾರ ಹತ್ರ? ಆದಮನ ಹತ್ರ. ಆದಮನ ಹೇಳಿದ, ನಾನಲ್ಲ, ಅವಳ ಹತ್ರ ಕೇಳು, ಅವಳು ಮಾಡಿದ್ದು ಎಂಬುದಾಗಿ. ಆದ್ರೆ ಕರ್ತನಿಗೆ ಗೊತ್ತಿಲ್ಲ ಅವಳು ಮಾಡಿದ್ದು ಎಂಬುದಾಗಿ ಗೊತ್ತು. ಆದ್ರೆ ಲೆಕ್ಕ ಮೊದಲು ಕೇಳಿದ್ದು ಯಾರ ಹತ್ರ? ಆದಮನ ಹತ್ರ. ನಿನ್ನನ್ನು ಯಜಮಾನನಾಗಿ, ಕುಟುಂಬದ ಯಜಮಾನನಾಗಿ ನೇಮಿಸಿದ್ರೆ ನೀನು ಲೆಕ್ಕ ಕೊಡುವುದಕ್ಕೆ ಬಾಧ್ಯಸ್ಥನು. ಆದ್ರಿಂದ ಮನೆಯನ್ನ ಚೆನ್ನಾಗಿ ಆಳುವಂತವನಾದರೆ ಮಾತ್ರವೇ ಸಭೆಯನ್ನು ಆಳುವುದಕ್ಕೆ ನಿನಗೆ ಯೋಗ್ಯತೆ ಉಂಟಾಗುವುದು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಈ ಯೋಗ್ಯತೆಗಳೆಲ್ಲ ದೇವಜನರ ಜೀವಿತದಲ್ಲಿ ಇರಬೇಕು ಎಂಬುದಾಗಿ ನಾವು ಕಾಣುವರಾಗಿದ್ದೇವೆ. ಕುಟುಂಬದಲ್ಲಿರುವ ಶಿಸ್ತು ಪಾಲನೆ, ಆತ್ಮಿಕ ವಿಷಯಗಳಿಗೆ ನಾಯಕತ್ವ ಕೊಡುವಂತ ಆ ಒಂದು ಮನಸ್ಸು. ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ಸಭೆಯಲ್ಲಿ ಬಂದು ಕುಟುಂಬ ಪ್ರಾರ್ಥನೆ ಬಗ್ಗೆ 1 ತಾಸು ಸಂದೇಶ ಕೊಡ್ತಾರೆ. ಬೇಡ ರೀ, ನನ್ನ ಮನೆಯಲ್ಲಿ ಆಗದಿದ್ರೆ ಆ ಸಂದೇಶ ನಾನು ಕೆಲವು ಸಹೋದರರು ನೋಡಿದ್ದೇನೆ. ನನ್ನಿಂದ ಆಗದಂತ ವಿಷಯ, ನನ್ನ ಮನೆಯಲ್ಲಿ ಪ್ರಾಯೋಗಿಕ ಅಲ್ಲದ ವಿಷಯಗಳ ಕುರಿತು ನಾನು ಸಭೆಯಲ್ಲಿ ನಿಂತುಕೊಂಡು ಬೋಧಿಸಲಿಕ್ಕೆ ತಯಾರಾಗಬಾರದು. ಆದ್ದರಿಂದ ಕುಟುಂಬ ಜೀವಿತ ಬಹಳ ಪ್ರಾಮುಖ್ಯವಾದದ್ದು. ಇದನ್ನೆಲ್ಲ ಕ್ರೋಢೀಕರಿಸಿ ಕೊನೆಯದಾಗಿ ಪೌಲನು ಹೇಳುವಂಥದ್ದು, ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಪರಾಮರಿಸುವುದಕ್ಕೆ ಯೋಗ್ಯನಲ್ಲ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ. ಸಭೆಯಲ್ಲಿರುವಂತಹ ಸೇವೆಗೋಸ್ಕರ ಇಂದು ಹೊಡೆದಾಟ ನಡೆಸ್ತಾರೆ.
ಆಚೆ ಈಚೆ ಹಿರಿಯನಾಗಬೇಕು ಎಂಬುದಾಗಿ ದೊಡ್ಡ ಪಾರ್ಟಿ ತರ್ಕ, ಕೊನೆಗೆ ಓಟ್ ಹಾಕ್ತಾರೆ, ಮೆಜಾರಿಟಿ. ಇದೆಲ್ಲ ವಾಕ್ಯದಲ್ಲಿರುವಂತ ಪದ್ಧತಿಗಳಲ್ಲ ರೀ. ಇದು ಒಂದು ದೊಡ್ಡ ಜವಾಬ್ದಾರಿ, ಒಂದು ದೊಡ್ಡ ಹೊಣೆ. ಭಯದಿಂದ ಇದನ್ನು ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಮಾಡುವುದಕ್ಕೆ ಆತ್ಮಧೈರ್ಯವಿಲ್ಲದಿದ್ದರೆ ನೀವು ದಯಮಾಡಿ ಆ ಸ್ಥಾನವನ್ನ ಅಲಂಕರಿಸಿ ಕೂರಬೇಡಿರಿ. ದೇವರು ನೇಮಿಸಿದವರನ್ನು ಮನುಷ್ಯರಿಗೆ ನಿವಾರಿಸಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಮ್ಮೆ ಕೂತ್ರೆ ಅವರು ಅಲ್ಲೇ ಇರ್ತಾರೆ. ಹೌದು, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ದೇವರಿಗೆ ಅವರನ್ನು ಇಳಿಸುವಂಥದ್ದು ದೊಡ್ಡ ವಿಷಯವಲ್ಲ. ಆತನು ಅದನ್ನ ಇಳಿಸಬಹುದು. ಅಂದ್ರೆ ಈ ವಿಷಯಗಳು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು. ನಾವೆಲ್ಲ ಒಳ್ಳೆ ಕುಟುಂಬಸ್ಥರಾಗಿ ಹಾಯಾಗಿ ಲೋಕದಲ್ಲಿ ಜೀವಿಸುವುದಕ್ಕೋಸ್ಕರ ಅಲ್ಲ ಈ ಸಂದೇಶಗಳು ಎಲ್ಲ ಇಲ್ಲಿ ಕೊಟ್ಟಿರುವಂಥದ್ದು. ಇದೆಲ್ಲ ಕೊಟ್ಟದ್ದರ ಉದ್ದೇಶ ಏನು ಎಂಬುದಾಗಿ ಹೇಳಿದರೆ, ನಮ್ಮ ಸ್ಥಳೀಯ ಸಭೆಗಳಿಗೆ ಇದರ ಪ್ರಯೋಜನ ಉಂಟಾಗಬೇಕು. ನಮ್ಮ ಸ್ಥಳೀಯ ಸಭೆಗಳಲ್ಲಿ ಉತ್ತಮ ನಾಯಕತ್ವ ಎದ್ದು ಬರಬೇಕು. ಕುಟುಂಬಗಳಾಗಿ ಗಂಡ ಹೆಂಡತಿ ಮಕ್ಕಳು ಒಟ್ಟಿಗೆ ಸೇರಿ ಸಭೆಯ ಅಭಿವೃದ್ಧಿಗಾಗಿ ನಿಲ್ಲುವಂತಹ ಒಂದು ಸ್ಥಿತಿ ನಮ್ಮ ಸಭೆಗಳಲ್ಲಿ ಉಂಟಾಗಬೇಕು. ಈ ಕುಟುಂಬ ಶಿಬಿರದ ಇಲ್ಲಿ ಕೊಡಲ್ಪಟ್ಟ ಎಲ್ಲ ಸಂದೇಶಗಳ ಲಕ್ಷ್ಯ ಉದ್ದೇಶ ಅದೇ ಆಗಿದೆ. ಆದ್ರಿಂದ ಈ ಒಂದು ಕೊನೆಯ ಪ್ರಶ್ನೆ ವೈಯಕ್ತಿಕವಾಗಿ ಒಬ್ಬೊಬ್ಬರೊಂದಿಗೆ ಅಲ್ಲ ನಾನು ಕೇಳ್ತಾ ಇರುವಂಥದ್ದು, ಕುಟುಂಬಗಳಾಗಿ ನಾನು ಕುಟುಂಬವಾಗಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನಾವು ಒಟ್ಟಿಗೆ ಒಂದು ಸಭೆಗೆ ಸೇರಿ ಬಂದು ಅಲ್ಲಿರುವಂತಹ ಆ ಸಭೆಯ ಸೇವೆಗಳಲ್ಲಿ ನಾವು ಪಾಲ್ಗೊಂಡು ಆ ಸಭೆಯ ಸೇವೆಗೋಸ್ಕರ ನಾವು ತ್ಯಾಗ ಪೂರ್ವಕವಾಗಿ ನಮ್ಮನ್ನೇ ಸಮರ್ಪಿಸಿಕೊಟ್ಟು ನಮ್ಮಿಂದ ಆದಷ್ಟು ಸೇವೆಗಳನ್ನು ಕರ್ತನು ನಮಗೆ ಏನು ವಹಿಸಿಕೊಟ್ಟಿದ್ದಾನೆ, ನಮ್ಮ ಸಭಾ ಹಿರಿಯರು ಯಾವುದನ್ನು ನಮಗೆ ಅನುಮೋದಿಸಿಕೊಟ್ಟಿದ್ದಾರೆ ಅದರಲ್ಲಿ ತೊಡಗಿ ನಮ್ಮ ಸಭೆಗಳನ್ನು ಬಲಪಡಿಸೋಣ. ನಮ್ಮ ಸಭೆಗಳಲ್ಲಿರುವ ಕುಟುಂಬಗಳು ಬಲಪಟ್ಟರೆ ಸಭೆಗಳು ಬಲಪಡುತ್ತದೆ, ಸಭೆಗಳು ಬೆಳೆಯುತ್ತದೆ. ಅಲ್ಲದೆ ಕುಟುಂಬಗಳಲ್ಲಿ ವಿಭಜನೆ ಇದ್ದು ಸಭೆಯಲ್ಲಿ ಕೊಡುವಂತ ನಾಯಕತ್ವ ಏಕಾಧಿಪತ್ಯವಲ್ಲ, ಕಪಟತನ, ಅದು ನಮ್ಮ ಮಧ್ಯದಲ್ಲಿ ಉಂಟಾಗಬಾರದು. ಆದುದರಿಂದಲೇ ಈ ಸಂದೇಶಕ್ಕೆ ನಾನು ಕೊಟ್ಟಂತಹ ಆ ಒಂದು ಶೀರ್ಷಿಕೆ, ಕುಟುಂಬ ಸಂಬಂಧವು ಸಭಾ ಸೇವೆಗಳಿಗೆ ಪೂರ್ವಾಪೇಕ್ಷಿತವಾಗಿದೆ. ನಾವೆಲ್ಲರೂ ನಮ್ಮ ಕುಟುಂಬ ಸಂಬಂಧಗಳನ್ನು ಬೆಳೆಸಿಕೊಂಡು ನಾವಿರುವಂತಹ ನಮ್ಮ ಸ್ಥಳೀಯ ಸಭೆಗಳಲ್ಲಿ ಒಟ್ಟಿಗೆ, ಗಂಡ ಒಂದು ಸಭೆ ಹೆಂಡತಿ ಮತ್ತೊಂದು ಸಭೆ ಅಲ್ಲ, ನಾವು ಒಟ್ಟಿಗೆ ನಮ್ಮ ಮಕ್ಕಳನ್ನು ಕರೆದುಕೊಂಡು ನಿರಂತರವಾಗಿ ಸಾಧ್ಯವಾದಷ್ಟು ಎಲ್ಲಾ ಕೂಟಗಳಿಗೆ ಬಂದು, ವಿಶೇಷವಾಗಿ ಮನೆಯ ಯಜಮಾನನು ಸಭೆಯಲ್ಲಿ ನಿಂತುಕೊಂಡು ನಾಯಕತ್ವ ಕೊಡುವವನಾಗಿದ್ರೆ, ಸಭಾ ಹಿರಿಯನಾಗಿದ್ರೆ, ವಾಕ್ಯ ಬೋಧಕನಾಗಿದ್ರೆ, ಅವನ ಹೆಂಡತಿಯು ಮಕ್ಕಳು ಅಲ್ಲಿ ಕೂತು ಅದನ್ನು ಕೇಳುವಂತಹ ಆ ಒಂದು ದೃಶ್ಯ ಸುಂದರವಾದ ದೃಶ್ಯ. ಅಲ್ಲದೆ ಅವರು ಹೇಗೂ ಇರಲಿ, ಉಪದೇಶ ನಿಮಗೆ ಎಂಬಂತ ಧೋರಣೆ ನಮ್ಮ ಮಧ್ಯದಲ್ಲಿ ಇರಬಾರದು. ಕುಟುಂಬ ಸಂಬಂಧವು ಸಭಾ ಸೇವೆಗಳಿಗೆ ಪೂರ್ವಾಪೇಕ್ಷಿತವಾಗಿದೆ. ಈ ರೀತಿಯಾಗಿ ನಮ್ಮ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡಲಿ, ಉಪಯೋಗಿಸಲ್ಪಡಲಿ, ನಮ್ಮ ಸ್ಥಳೀಯ ಸಭೆಗಳು ಬಲಪಡಲಿ. ಏನು ಬಂದರೂ ದೃಢವಾಗಿ ನಿಲ್ಲುವಂತಹ ಒಂದು ಸಭೆಯಾಗಿ ನಮ್ಮ ಸಭೆಗಳು ಮೂಡಿ ಬರಲಿ. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.